ಕೊನೆಗೂ ಟೆಸ್ಲಾ ಮಾಡೆಲ್ ವೈ ಇಂಡಿಯಾಗೆ ಬಂದಿದೆ. ಇಂಡಿಯಾದಲ್ಲೆಲ್ಲ ಬೆಂಗಳೂರಲ್ಲಿ ನೈಸ್ ರೋಡಲ್ಲಿ ಈ ಕಾರ್ನ ಇವತ್ತು ಓಡಿಸ್ತಾ ಇದ್ದೀವಿ. ವಿತ್ ವಾಕ್ ಅರೌಂಡ್ ಎಂಟೈರ್ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಈ ಕಾರ್ನ ಬೆಲೆ ನಿಮಗೆ 60 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಪ್ರೀಮಿಯಂ ಇವಿಯಲ್ಲಿ ನಿಮಗೆ 600ಕ್ಕೂ ಹೆಚ್ಚು ರೇಂಜ್, ಬಿಗ್ ಬ್ಯಾಟ್ರಿ ಪ್ಯಾಕ್, ಕ್ರೇಜಿ ಫೀಚರ್ಸ್ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ನೋಡ್ತೀನಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಕಾರ್ನ ವಾಕ್ ಅರೌಂಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಈ ಕಾರ್ನ ತೋರಿಸ್ತೀನಿ. ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ವೇರಿಯಂಟ್. ನಿಮಗೆ ಈ ಕಲರಲ್ಲೇ ಸ್ಟ್ಯಾಂಡರ್ಡ್ ಆಗಿ ಬರೋದು. ಬಟ್ ನಾನು ತೋರಿಸುವಂತ ನೆಕ್ಸ್ಟ್ ವೈಟ್ ತಗೋಬೇಕಂದ್ರೆ ನೀವು ಅಡಿಷನಲ್ ಆಗಿ ಪೇ ಮಾಡಬೇಕು. ಅಂಡ್ ಇದರಲ್ಲಿ ಲಾಂಗ್ ರೇಂಜ್ ವೇರಿಯಂಟ್, ರಿಯರ್ ವೀಲ್ ಡ್ರೈವ್. ಲಾಂಗ್ ರೇಂಜ್ ವೇರಿಯಂಟ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ 84 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಬಟ್ ನಾವು ನೋಡುವಂತ ಕಾರ್ ಇದು ಸ್ಟ್ಯಾಂಡರ್ಡ್ ವೇರಿಯಂಟ್ ರಿಯರ್ ವೀಲ್ ಡ್ರೈವ್. ಇದರಲ್ಲಿ ನಿಮಗೆ 62.5 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. ಆಲ್ಮೋಸ್ಟ್ 500 ಕಿಲೋಮೀಟರ್ಸ್ ರೇಂಜ್ ಇರುತ್ತೆ. ಬಟ್ ಲಾಂಗ್ ಡ್ರೈವ್ ಅಲ್ಲಿ ನಿಮಗೆ 661. ಬಟ್ ರಿಯಲಿಸ್ಟಿಕಲಿ ತುಂಬಾ ಜನ ನಾನು ನೋಡಿರುವಂತ ರೇಂಜ್ ಟೆಸ್ಟ್ ಗಳಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವರೆಲ್ಲ 690, 700 ಕಿಲೋಮೀಟರ್ಸ್ ರೇಂಜ್ ತಗೊಂಡಿದ್ದಾರೆ. ಯಾಕಂದ್ರೆ ರೀಜನರೇಟಿವ್ ಬ್ರೇಕಿಂಗ್ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಪೆಡಲ್ ಡ್ರೈವಿಂಗ್ ತುಂಬಾ ಚೆನ್ನಾಗಿ ಮಾಡಬಹುದು. ಬಟ್ ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. 2021 ಅಲ್ಲಿ ಈ ಲುಕ್, ಈಗ ನಮ್ 2025 ಅಲ್ಲಿ ಸ್ವಲ್ಪ ಹಂಡೆ ವರ್ಣ ತರ ಲುಕ್ ಬಂದ್ಬಿಟ್ಟಿದೆ. ಬಿಕಾಸ್ ದಿ ಹ್ಯಾವ್ ದ ಕಂಪ್ಲೀಟ್ DRL ಕನೆಕ್ಟಿಂಗ್ ಇಲ್ಲಿವರೆಗೂ. ಬಟ್ ಫ್ರಂಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ರೇಡಾರ್ ಇಲ್ಲ, ಪಾರ್ಕಿಂಗ್ ಸೆನ್ಸಸ್ ಏನೂ ಇಲ್ಲ. ಯಾಕಂದ್ರೆ ನಿಮ್ಗೆ ಡಬಲ್ ಕ್ಯಾಮ್ರಾ ಸೆಟಪ್ ಇಲ್ಲಿ ಮುಂದೆ ಬರುತ್ತೆ. ಓನ್ಲಿ ಕ್ಯಾಮರಾ ಬೇಸ್ಡ್ ADAS, ಸೆಲ್ಫ್ ಡ್ರೈವಿಂಗ್ ಎಲ್ಲಾನು ಕ್ಯಾಮ್ರಾ ಬೇಸ್ಡ್. ಯಾಕಂದ್ರೆ 8 ಕ್ಯಾಮರಾಸ್ ಇದೆ. ಅಂಡ್ ಫ್ರಂಟ್ ಅಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಅಂಡ್ ಒನ್ ಆಫ್ ದ ವೆರಿ ಸೇಫೆಸ್ಟ್ ಕಾರ್ ಅಂತಾನೆ ಹೇಳ್ಬೇಕು. ಬಿಕಾಸ್ 2021 ಅಲ್ಲಿ ಲಾಂಚ್ ಆಗಿದ್ದಂತ ಕಾರು 2023 ಅಷ್ಟರಲ್ಲಿ ಮೋಸ್ಟ್ ಸೆಲ್ಲಿಂಗ್ ಕಾರ್ ಇನ್ US ಆಗ್ಬಿಟ್ಟಿತ್ತು, ರೀಪ್ಲೇಸಿಂಗ್ ದ ಕರೋಲಾ. ಸೈಡ್ ಪ್ರೊಫೈಲ್ಸ್ ಅಲ್ಲಿ ನೋಡಿದ್ರೆ ನಮ್ಗೆ ಇಲ್ಲಿ ಹೆಡ್ ಲ್ಯಾಂಪ್ ಡಿಸೈನ್ ನೋಡಬಹುದು, ಏರ್ ಪಾಕೆಟ್ಸ್ ನೋಡಬಹುದು, ಏರ್ ಕರ್ಟನ್. ಫ್ರಂಕ್ ಓಪನ್ ಮಾಡ್ಬೇಕಂದ್ರೂ ನಾವು ಟಚ್ ಸ್ಕ್ರೀನ್ ಇಂದಾನೆ ಓಪನ್ ಮಾಡೋದು. ಸ್ಪೇಸ್ ಬಂದು ಆಲ್ಮೋಸ್ಟ್ 115 ಲೀಟರ್ಸ್ ಅಷ್ಟು ಸ್ಪೇಸ್ ಇದೆ. ಬಟ್ ಇದ್ರಲ್ಲಿ ಗುಡ್ ಥಿಂಗ್ ಏನಂದ್ರೆ ನೀವು ಕ್ಲೋಸ್ ಬಂದ್ರೆ ಇದರಲ್ಲಿ ಡ್ರೈನ್ ಪ್ಲಗ್ ಇದೆ. ಸೊ ಇದರಲ್ಲಿ ನೀವೇನಾದ್ರು ಐಸ್ ಕ್ಯೂಬ್ಸ್ ಹಾಕಿ ನಿಮ್ಮ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್ ಏನಾದ್ರು ಸ್ಟೋರ್ ಮಾಡ್ಬೇಕಂದ್ರೆ ಪಾರ್ಟಿಗೆ ಹೋದಾಗ, ಪಿಕ್ನಿಕ್ ಹೋದಾಗ ಈ ತರನು ಮಾಡ್ಬೋದು. ಐ ಥಿಂಕ್ ವೆರಿ ವೆರಿ ನೈಸ್. ವಾಷರ್ ಫ್ಲೂಯಿಡ್ಸ್ಗೆ ಸ್ಪೇಸ್ ಇದೆ, ಬೇರೆ ಏನೂ ಇಲ್ಲ. ಬಿಕಾಸ್ ಈ ಗಾಡಿಯಲ್ಲಿ ನಿಮ್ಗೆ ಸರ್ವಿಸ್ ಪೀರಿಯಾಡಿಕಲಿ ಬೇಕಾಗೇ ಇಲ್ಲ. ನಿಮ್ಗೆ ಏನಾದ್ರು ಸರ್ವಿಸ್ ಬೇಕಂದ್ರೆ ಅವರೇ ನಿಮ್ ಮನೆಗೆ ಬಂದು ಮಾಡ್ತಾರೆ. ಬಾನೆಟ್ ಅಲ್ಲಿ ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಸಾಫ್ಟ್ ಆಗಿ, ಇದು ಕಂಪ್ಲೀಟ್ಲಿ ಕ್ಲೋಸ್ ಆಗೋದಕ್ಕೆ. ಅಂಡ್ ನಿಮ್ಗೆ ಡೆಲಿವರಿ ಆಗೋ ಗಾಡಿಯಲ್ಲಿ ಮಾತ್ರನೇ ಈ ಟೆಸ್ಲಾ ಲೋಗೋನ ನೋಡ್ತೀರಾ. ಅದು ಬಿಟ್ರೆ ಫ್ರಂಟ್ ಎಂಡ್ ತುಂಬಾ ಮಿನಿಮಲ್ ಆಗಿದೆ. ಇಲ್ಲಿ ನಮಗೆ ಟೂ ಹುಕ್ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಸೈಡ್ ಅಲ್ಲಿ ಬಂದ್ರೆ ಕಂಪ್ಲೀಟ್ಲಿ ಫ್ರೇಮ್ಲೆಸ್ ಡೋರ್ಸ್ ನ ನೋಡ್ತಾ ಇದ್ರೆ. ಕಾರ್ ನ ಓವರ್ ಆಲ್ ಲೆಂತ್ ನೋಡಿದ್ರೆ ಮೋರ್ ದೆನ್ 4.7 ಮೀಟರ್ಸ್ ಬರ್ತಾ ಇದೆ. ಒಳ್ಳೆ ಲೆಂತ್, ವಿಡ್ತ್ ಇದೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ಐ ಥಿಂಕ್ 163, 167 mm ಬರ್ತಾ ಇದೆ. ಸೊ ಗುಡ್ ಎನಫ್ ಫಾರ್ ಆರ್ ಇಂಡಿಯನ್ ರೋಡ್ಸ್. ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ನಾವು ಓಡಿಸಬೇಕಾದ್ರೆ ಇವತ್ತು ಎಲ್ಲೂ ಯಾವೇ ಪಾಟ್ ಹೋಲ್ಸ್ ಅಲ್ಲಿ ಓಡಿದಿಲ್ಲ. ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡಿದ್ರೆ ನಮಗೆ 19 ಇಂಚ್ ವೀಲ್ ಸಿಗ್ತದೆ. 255, 45 R 19 ಇಂಚ್ ವೀಲ್ಸ್. ಅಂಡ್ ಇದು ಟೈರ್ ಅಂತ ಗೊತ್ತಿಲ್ಲ ನಂಗೆ. ಟೈರ್ ತುಂಬಾ ದೊಡ್ಡದಾಗಿದೆ, ಅದರಿಂದ ನಮಗೆ ಪ್ರೊಫೈಲ್ ಸ್ವಲ್ಪ ಚಿಕ್ಕದಾಗುತ್ತೆ. ರೈಡ್ ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ಡ್ರೈವ್ ಮಾಡುವಾಗ ಮಾತಾಡೋಣ. ವೀಲ್ ಕ್ಯಾಪ್ಸ್ ಇದು. ಒಳಗಡೆ ನಮಗೆ 4 ಡಿಸ್ಕ್ ಬ್ರೇಕ್ ಇದೆ. ಅಂಡ್ ಎಲ್ಲಾ ತರದ ಸೇಫ್ಟಿ ಫೀಚರ್ಸ್ ಇದೆ. ಹಿಲ್ ಅಸಿಸ್ಟ್, ಹಿಲ್ ಡಿಸೆಂಟ್ ಕಂಟ್ರೋಲ್ ಆಗಿರ್ಬೋದು, EBD, ESP ಇದೆಲ್ಲ ಆವಾಗೇ ಕೊಟ್ಬಿಟ್ಟಿದ್ದಾರೆ. ಬಿಗ್ ವೀಲ್ಸ್ ಅಂಡ್ 360 ಡಿಗ್ರಿ ಕ್ಯಾಮ್ರಾ ಇಲ್ಲಿ ಕೊಡದೆ ನಮಗೆ ಇಲ್ಲಿ ಒಂದು 360 ಡಿಗ್ರಿ ಕ್ಯಾಮ್ರಾ ಇದೆ. ಸೊ ಫ್ರಂಟ್ ಅಲ್ಲಿ ಅಲ್ಲೊಂದು ಕ್ಯಾಮ್ರಾ, ಇಲ್ಲಿ ಕ್ಯಾಮ್ರಾ, ಇಲ್ಲಿ ಕ್ಯಾಮ್ರಾ, ಇಲ್ಲಿ ಕ್ಯಾಮ್ರಾ. ಅಂಡ್ ಹಿಂದೆನು ಕ್ಯಾಮ್ರಾಸ್ ಇದೆ, ನಾನು ತೋರಿಸ್ತೀನಿ. ಅಂಡ್ ಫ್ಲಶ್ ಡೋರ್ ಹ್ಯಾಂಡಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ. ಯೂಶಲಿ ನಾವು ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಓಪನ್ ಆಗುತ್ತೆ. ಬಟ್ ಇದರಲ್ಲಿ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಓಪನ್ ಮಾಡೋದು. ಫ್ರೇಮ್ಲೆಸ್ ಡೋರ್ ಸಕ್ಕದಾಗಿದೆ. ಅಂಡ್ ಇಂಟೀರಿಯರ್ಸ್ ಬಗ್ಗೆನೂ ಮಾತಾಡೋಣ. ಹಿಂದೆ ಹೋಗೋಕ್ ಮುಂಚೆ ಸಿಟ್ಟಿಂಗ್ ಇನ್ಸೈಡ್ ದ ಕಾರ್ ತುಂಬಾನೇ ಈಸಿ ಇದೆ. ಬಟ್ ನೀವು ಡೋರ್ ಅಲ್ಲಿ ನೋಡಬಹುದು ಸಾಫ್ಟ್ ಟಚ್ ಮೆಟೀರಿಯಲ್ಸ್, ಆಂಬಿಯಂಟ್ ಲೈಟಿಂಗ್, ಇಲ್ಲಿ ಟ್ವೀಕರ್ಸ್, ಸ್ಪೀಕರ್ಸ್ ಇದೆ. ದೊಡ್ಡದಾದಂತ ಡೋರ್ ಪಾಕೆಟ್ಸ್ ಇದೆ ಬಾಟಲ್ ಹೋಲ್ಡರ್ಸ್ ಗೆ. ತುಂಬಾ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನ ಎಲ್ಲಾ ಕಡೆನೂ ಕೊಟ್ಟಿದ್ದಾರೆ. ಲೆದರ್ ರ್ಯಾಪಿಂಗ್ ನ ನೋಡಬಹುದು. ಇನ್ ಟರ್ಮ್ಸ್ ಆಫ್ ಇಂಟೀರಿಯರ್ ಲುಕ್ ಅಂತೂ ತುಂಬಾ ಮಿನಿಮಲ್ ಆಗಿದೆ. ವೆರಿ ವೆರಿ ನೈಸ್. ಸ್ಟೇರಿಂಗ್ ವೀಲ್ ಅಲ್ಲಿ 2 ಬಟನ್ ಬಿಟ್ರೆ ಎಲ್ಲೂ ಬಟನ್ ಇಲ್ಲ. ಅದನ್ನು ಇದು ಸ್ಕ್ರೋಲ್ ಮಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ನೀವು ಸ್ಟೇರಿಂಗ್ ವೀಲ್ ನೋಡಬಹುದು, 4 ಸ್ಪೋಕ್ ಸ್ಟೇರಿಂಗ್ ವೀಲ್, ಸೆಂಟ್ರಲ್ ಟೆಸ್ಲಾ ಅಂತ ಬರ್ದಿದ್ದಾರೆ. ಅಂಡ್ ಇಲ್ಲಿ ನಮಗೆ ಕ್ಯಾಮ್ರಾ, ಕ್ರೂಸ್ ಕಂಟ್ರೋಲ್ ಮತ್ತೆ ವಾಯ್ಸ್ ಕಮಾಂಡ್ ಗೆ ಒಂದು 3 ಬಟನ್. ಲೆಫ್ಟ್ ಅಲ್ಲಿ ನಮಗೆ ವೈಪರ್ಸ್ ಗೆ, ಹೈ ಬೀಮ್, ಲೋ ಬೀಮ್, ಪಾಸಿಂಗ್ ಹೊಡೆಯೋದಕ್ಕೆ ಅಂಡ್ ಸ್ವಲ್ಪ ನ್ಯಾವಿಗೇಷನ್ ಗೆ ಇದು ಮಾಡಬಹುದು. ವಾಲ್ಯೂಮ್ ಅಪ್ ಅಂಡ್ ಡೌನ್, ಹಾಗೆ ನಿಮಗೆ ಸ್ಪೀಡ್ ಅಪ್ ಅಂಡ್ ಡೌನ್ ಇದ್ರಲ್ಲಿ ಮಾಡ್ಕೊಬಹುದು. ಇಂಟೀರಿಯರ್ಸ್ ಲುಕ್ ನ ನೋಡಿದ್ರೆ ಎಲ್ಲೂ ಬಟನ್ಸೇ ಕೊಟ್ಟಿಲ್ಲ. ಕಂಪ್ಲೀಟ್ಲಿ ಮಿನಿಮಲಿಸ್ಟಿಕ್ ಲುಕ್. ಡ್ಯಾಶ್ ಬೋರ್ಡ್ ನೋಡಿದ್ರೆ ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇದೆ. ಅಂಡ್ ಇಲ್ಲಿ ನೋಡಬಹುದು ಲೆದರ್ ರ್ಯಾಪಿಂಗ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಮಗೆ AC ವೆಂಟ್ ಇದೆ, ಗೊತ್ತೇ ಆಗೋದಿಲ್ಲ. ಕಂಪ್ಲೀಟ್ಲಿ ಹಿಡನ್ ಫೀಚರ್. ಅಂಡ್ ಎವ್ರಿಥಿಂಗ್ ಇನ್ ದಿಸ್ ಕಾರ್ ಈ ಡಿಸ್ಪ್ಲೇ ಮೂಲಕನೇ ಆಪರೇಟ್ ಮಾಡಬಹುದು. ಅಂಡ್ ನಿಮಗೆ ಫಿಸಿಕಲ್ ಕೀ ಕೂಡ ಸಿಗೋದಿಲ್ಲ, ಓನ್ಲಿ ಕೀ ಕಾರ್ಡ್ ಮಾತ್ರನೇ ಇರುತ್ತೆ. ಸೊ ಈ ಕೀ ಕಾರ್ಡು ನಾವು ಓಪನ್ ಮಾಡೋದಕ್ಕೂ ಅಲ್ಲಿ ಮಾಡಬಹುದು. ಅಂಡ್ ಇಲ್ಲಿ ನಾವು ಇಟ್ಟರೆ ಸಾಕು, ಕಾರ್ ಆಟೋಮ್ಯಾಟಿಕಲಿ
ರೆಡಿ ಟು ಗೋ ತರ ರೆಡಿ ಆಗಿರುತ್ತೆ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಅನ್ಕೊಂತೀನಿ ಡಿಸ್ಪ್ಲೇ ಅಲ್ಲಿ ಇಷ್ಟು ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀನಿ. ಸೊ ಬಿ ಪೇಷಂಟ್ ವಿತ್ ಮೀ. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನೀವು ಸ್ಟೇರಿಂಗ್ ವೀಲ್ ಇಲ್ಲಿಂದಾನೆ ಅಡ್ಜಸ್ಟ್ ಮಾಡ್ಕೊಬೇಕು. ನೋಡಿ ಕಂಟ್ರೋಲ್ಸ್ ಅಲ್ಲಿ ನಿಮ್ಗೆ ಹೆಡ್ ಲ್ಯಾಂಪ್ಸ್ ಫೀಚರ್ಸ್ ಆಗಿರ್ಬೋದು, ವಿಂಡೋ ಲಾಕಿಂಗ್ ಅನ್ಲಾಕಿಂಗ್, ಚೈಲ್ಡ್ ಲಾಕ್ ಆಫ್, ಫೋಲ್ಡ್ ಮಿರರ್ಸ್ ನೋಡಿ ಫೋಲ್ಡ್ ಮಾಡ್ತೀನಿ. ಡಿಸ್ಪ್ಲೇ ಅಲ್ಲಿ ಇರುವಂತಹ ಫೀಚರ್ಸ್ ಐ ಥಿಂಕ್ ಯಾವ ಫೋನ್ ಗಳಲ್ಲೂ ಲ್ಯಾಪ್ಟಾಪ್ ಅಲ್ಲೂ ಇರಲ್ಲ, ಅಷ್ಟು ಫೀಚರ್ಸ್ ಇದೆ. 15 ಇಂಚ್ ಡಿಸ್ಪ್ಲೇ, ಬಟ್ ಇದ್ರಲ್ಲಿ ಆಂಡ್ರಾಯ್ಡ್ ಆಪಲ್ ಕಾರ್ ಪ್ಲೇ ಇಲ್ಲ. ಬಟ್ ಫೀಚರ್ಸ್ ನೋಡಿದ್ರೆ ಕಳ್ದೋಗ್ಬಿಡ್ತೀರಾ. ನೋಡಿ ಮಿರರ್ಸ್ ಅನ್ಫೋಲ್ಡಿಂಗ್ ಇಲ್ಲಿಂದಾನೆ ಮಾಡ್ಬೋದು, ಅನ್ಫೋಲ್ಡ್ ಆಗುತ್ತೆ. ಚೈಲ್ಡ್ ಲಾಕ್, ವಿಂಡೋ ಲಾಕ್, ಗ್ಲೌ ಬಾಕ್ಸ್ ನೋಡಿ, ಎಲ್ಲ ಗ್ಲೌ ಬಾಕ್ಸ್ ಇದೆ ನೋಡಿ. ಓಪನ್ ಮಾಡ್ತೀನಿ, ಗ್ಲೌ ಬಾಕ್ಸ್ ಇಲ್ಲಿಂದಾನೆ ಓಪನ್ ಆಗುತ್ತೆ ಬಿಕಾಸ್ ಇಲ್ಲೂ ಯಾವ್ದು ಬಟನ್ ಇಲ್ಲ. ಆಮೇಲೆ ಹೆಡ್ ಲೈಟ್ ಫಂಕ್ಷನ್ ನೋಡಿ, ಕಂಪ್ಲೀಟ್ ಆಟೋಮ್ಯಾಟಿಕ್ ಹೆಡ್ ಲ್ಯಾಂಪ್ಸ್ ಇದೆ. ಸೊ ಏನು ಟಾಗಲ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಆಫ್ ಮಾಡೋದಕ್ಕೆ ಅನ್ಲಾಕ್ ಮಾಡೋದಕ್ಕೆ ಎಲ್ಲ ಇಲ್ಲೇ ಮಾಡ್ಕೊಬಹುದು. ಈವನ್ ವೈಪರ್ಸ್ ಅಷ್ಟೇ, ಯಾವ ತರ ಸ್ಪೀಡ್ ಇರುತ್ತೆ ಎಲ್ಲ ಆಕ್ಟಿವೇಟ್ ಮಾಡ್ಬೇಕು, ಇದರಿಂದಾನೇ ಮಾಡ್ಬೇಕು. ಮಳೆ ಏನಾದ್ರು ಬರ್ತಿದೆ ಅಂದ್ರೆ ಜಸ್ಟ್ ನೀವು ಆಟೋಗೆ ಹಾಕಿ ಸುಮ್ನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮಿರರ್ ಏನಾದ್ರು ನಾವು ಅಡ್ಜಸ್ಟ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿಂದಾನೆ ಮಾಡ್ಬೇಕು. ನೋಡಿ ನಾನು ಸ್ಟೇರಿಂಗ್ ವೀಲ್ ಅಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ತೀನಿ. ನೋಡಿ ರೈಟ್ ಮಿರರ್ ಹಾಕೊಂಡಿದ್ದೀನಿ, ಸ್ಟೇರಿಂಗ್ ವೀಲ್ ಅಲ್ಲಿ ನೋಡಿ ಅಪ್ ಅಂಡ್ ಡೌನ್ ಇಲ್ಲೇ ಆಗುತ್ತೆ. ನಮಗೆ ಸೈಡ್ ಹೋಗ್ಬೇಕಂದ್ರೆ ನೋಡಿ ಇಲ್ಲಿಂದಾನೆ ಕಂಪ್ಲೀಟ್ ಟಿಲ್ಟ್, ಕಂಪ್ಲೀಟ್ ಫೋಲ್ಡಿಂಗ್ ಫಂಕ್ಷನ್ ಇಲ್ಲಿಂದಾನೆ ಮಾಡ್ಕೋಬಹುದು. ಮಿರರ್ಸ್ ಒಂದೇ ಅಲ್ಲ, ಈವನ್ ಸ್ಟೇರಿಂಗ್ ವೀಲ್ ನೋಡಿ ಚೆನ್ನಾಗಿ ಅಪ್ ಅಂಡ್ ಡೌನ್ ಆಗುತ್ತೆ. ಇಲ್ಲಿಂದಾನೆ ನೋಡಿ ಸ್ಕ್ರೋಲ್ ಡೌನ್, ಸ್ಕ್ರೋಲ್ ಅಪ್. ಸೊ ಎಲ್ಲ ಡಿಸ್ಪ್ಲೇ ಅಲ್ಲಿ ಕೊಟ್ಟಾದ್ಮೇಲೆ ಈ ಜಾಯ್ಸ್ಟಿಕ್ ನ ಯೂಸ್ ಮಾಡ್ಕೊಂಡು ಅಪ್ ಅಂಡ್ ಡೌನ್ ಮಾಡ್ಕೋಬಹುದು. ಈವನ್ ರೀಚ್ನು ಕಮ್ಮಿ ಜಾಸ್ತಿ ಆಗುತ್ತೆ ನೋಡಿ, ಟುವರ್ಡ್ಸ್ ಮೀನು ಬರುತ್ತೆ. ಸೊ ಎಲ್ಲಾ ತರದ ಎಲೆಕ್ಟ್ರಾನಿಕ್ ಫಂಕ್ಷನ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈವನ್ ನಾವು AC ಆಫ್ ಮಾಡ್ಬೇಕಂದ್ರೆ ನೋಡಿ AC ಕಂಟ್ರೋಲ್ಸ್ ಕಂಪ್ಲೀಟ್ಲಿ ಇಲ್ಲಿಂದಾನೆ ಮಾಡ್ಬೋದು. ಒನ್ ಗುಡ್ ಥಿಂಗ್ ಏನಂದ್ರೆ ಎಷ್ಟು ನೀಟಾಗಿ AC ವೆಂಟ್ಸ್ ಕಂಪ್ಲೀಟ್ಲಿ ಹಿಡನ್ ಆಗ್ಬಿಟ್ಟಿದೆ. ಬಟ್ ನಮ್ಗೆ ಯಾವ ಕಡೆ ಫ್ಲೋ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿದೆ AC. ನೋಡ್ಬೋದು ಯಾವ ತರ ಲೋ, ಮಿಡ್, ಹೈ ನೋಡಿ ಯಾವ ತರ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಈಗ ನೋಡಿ ವೆಂಟಿಲೇಟೆಡ್ ಸೀಟ್ಸ್ ಇಲ್ಲೇ ಆಪ್ಷನ್ ಇದೆ. ಅಂಡ್ ಈ ವೆಂಟಿಲೇಟೆಡ್ ಸೀಟ್ಸ್ ಅಲ್ಲಿ ನಮಗೆ ಆಟೋ ಹೀಟ್ ಆಗಿದ್ರೆ ಹೀಟ್ ಆಗುತ್ತೆ, ಕೂಲ್ ಬೇಕಂದ್ರೆ ಕೂಲ್ ಆಗುತ್ತೆ. ಸೊ ಕಂಪ್ಲೀಟ್ 2 ಫಂಕ್ಷನ್ ಇದೆ. ಬಟ್ ಐ ಡೋಂಟ್ ಸಿ ಎನಿ ಮಸಾಜ್ ಫಂಕ್ಷನ್ ಇಲ್ಲಿ ಇದಿದೆ. ಸೊ ಇದನ್ನ ಒಂದ್ ಸೆಕೆಂಡ್ ಆಫ್ ಮಾಡ್ತೀನಿ ಬಿಕಾಸ್ ತುಂಬಾ ಸೌಂಡ್ ಬರ್ತಾ ಇದೆ. ಸೊ ಇದರಲ್ಲಿ ನಮಗೆ ನ್ಯೂಟ್ರಲ್ ಆಗಿರ್ಬೋದು, ರೆಕಾರ್ಡಿಂಗ್ ಆಪ್ಷನ್ ಇದೆ. ನಮಗೆ ಡ್ಯಾಶ್ ಕ್ಯಾಮ್ ರೆಕಾರ್ಡಿಂಗು ಇಲ್ಲೇ ರೆಕಾರ್ಡ್ ಆಗುತ್ತೆ. ಸ್ಯಾಂಚುರಿ ಮೋಡ್ ಅಂದ್ರೆ ನಮ್ ಕಾರ್ ಏನಾದ್ರು ನಿಲ್ಸಿದಾಗ ಯಾರಾದ್ರೂ ಹತ್ರ ಬಂದ್ರೆ ಆಟೋಮ್ಯಾಟಿಕ್ ಆಗಿ ಅದೇ ರೆಕಾರ್ಡ್ ಆಗುತ್ತೆ. ಕಾರ್ ವಾಶ್ ಫೀಚರ್. ಸೊ ಈ ತರ ತುಂಬಾ ಫೀಚರ್ಸ್ ಇದೆ ನೋಡಿ ಇದರಲ್ಲಿ. ಆಟೋ ಬ್ರೈಟ್ನೆಸ್ ಅಂಡ್ ಡೈನಮಿಕ್ಸ್ ಅಲ್ಲಿ ಹೋದ್ರೆ ನಾವು ನಮಗೆ ಯಾವ ತರ ಆಕ್ಸಿಲರೇಷನ್ ಆಗುತ್ತೆ ನೋಡಿ. ಇದರಲ್ಲಿ ಇರೋದು 2 ಮೋಡ್, ಒಂದು ಚಿಲ್ ಮೋಡ್, ಒಂದು ಸ್ಟ್ಯಾಂಡರ್ಡ್ ಮೋಡ್. ರೀಜನರೇಟಿವ್ ಬೇಕಿಂಗ್, ಡಿ ಆಕ್ಸಿಲರೇಷನ್ ಯಾವ ತರ ಆಗುತ್ತೆ, ಸ್ಟ್ಯಾಂಡರ್ಡ್, ರಿಡ್ಯೂಸ್ಡ್. ಇದು ಐ ಥಿಂಕ್ ದಿಸ್ ಇಸ್ ಫಾರ್ ದ ರೀಜನ್. ಟ್ರಾಕ್ಷನ್ ಕಂಟ್ರೋಲ್ ಆಗ್ಬೋದು. ಸ್ಟೇರಿಂಗ್ ವೇಟ್ ನಾ ಲೈಟ್ ಅಲ್ಲಿ ಇಟ್ಟಿದ್ದೀನಿ. ಸೊ ನಿಮ್ಗೆ ಕೆಲವ್ರಿಗೆಲ್ಲ ಸ್ಪೋರ್ಟಿ ತರ ಡ್ರೈವ್ ಮಾಡ್ಬೇಕಾದ್ರೆ ಹೆವಿ ಆಗಿದ್ರೆ ಸ್ಟೇರಿಂಗ್ ವೀಲ್ ತುಂಬಾ ಚೆನ್ನಾಗಿ ಇಷ್ಟ ಪಡ್ತಾರೆ. ಕೆಲವ್ರು ಸ್ಟ್ಯಾಂಡರ್ಡ್, ಕೆಲವ್ರಿಗೆಲ್ಲ ಟ್ರಾಫಿಕ್ ಅಲ್ಲಿ ಓಡಿಸ್ಬೇಕಾದ್ರೆ ಅಷ್ಟು ಹೆವಿಯಾಗಿ ಸ್ಟೇರಿಂಗ್ ಇದ್ರೆ ತುಂಬಾ ಟಯರ್ಡ್ ಆಗ್ಬಿಡುತ್ತೆ. ನೋಡಿ ಆಟೋ ಶಿಫ್ಟ್ಸ್ ಅಷ್ಟೇ ಔಟ್ ಆಫ್ ಪಾರ್ಕ್. ಸೊ ಈ ತರ ತುಂಬಾ ಫೀಚರ್ಸ್ ಇದೆ. ಅಂಡ್ ಚಾರ್ಜಿಂಗ್ ಫಂಕ್ಷನ್ ಬಂದ್ರೆ ನೋಡ್ಬೋದು ಯಾವ ತರ ಚಾರ್ಜಿಂಗ್ ನಾವು ಶೆಡ್ಯೂಲ್ ಮಾಡ್ಕೊಬಹುದು. 80% ವರೆಗೂ ಕಟ್ ಆಫ್ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಹೋಮ್ ಚಾರ್ಜರ್ 7 to 11 ಕಿಲೋವಾಟ್ ವರೆಗೂ ಸಪೋರ್ಟ್ ಮಾಡುತ್ತೆ, ಡಿಪೆಂಡಿಂಗ್ ಎಷ್ಟು ಕರೆಂಟ್ ಬರ್ತಾ ಇದೆ ಮನೇಲಿ ಅಂತ. ಟೈಮ್ ನೋಡಿದ್ರೆ ನಮಗೆ 7-8 ಅವರ್ಸ್ ಇಲ್ಲ 9 ಅವರ್ಸ್ ಅಲ್ಲಿ ನಮಗೆ 9-10 ಅವರ್ಸ್ ಅಲ್ಲಿ ಚಾರ್ಜ್ ಆಗ್ಬಿಡುತ್ತೆ. ಫುಲ್ ಚಾರ್ಜ್ 0 to 100. ಫಾಸ್ಟ್ ಚಾರ್ಜಿಂಗ್ ಅಂತೂ DC ಚಾರ್ಜಿಂಗ್ ಇದ್ರಲ್ಲಿ ಕ್ರೇಜಿ ಆಗಿದೆ. 15 ಮಿನಿಟ್ಸ್ ಅಲ್ಲಿ ನಮಗೆ ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ಅಷ್ಟು ಚಾರ್ಜ್ ಆಗುತ್ತೆ. ಚಾರ್ಜಿಂಗ್ ಅಲ್ಲೂ ನೋಡ್ಬೋದು ಯಾವ ತರ ಆಕ್ಸೆಸರೀಸ್ ಆಗಿದೆ. ವೈರ್ಲೆಸ್ ಚಾರ್ಜಿಂಗ್ ಆನ್ ಮಾಡ್ಕೊಬೇಕಾ ಆಫ್ ಮಾಡ್ಕೊಬೇಕಾ ಅನ್ನೋದು ಆಪ್ಷನ್ ಇದೆ. ಮುಂಚೆ ಇರ್ಲಿಲ್ಲ, ಹೀಟ್ ಆಗೋದು ಇದು ಫೋನ್ ಏನಾದ್ರು ಇಟ್ಬಿಟ್ರೆ. ಬಟ್ ಈಗ ಇದನ್ನ ಚಾರ್ಜಿಂಗ್ ಪ್ಯಾಡ್ ನ ಕಂಪ್ಲೀಟ್ ಆಗಿ ಆಫ್ ಮಾಡ್ಕೊಬಹುದು. ಆಟೋ ಪೈಲಟ್ ಫೀಚರ್ ಇದೆ, ಬಟ್ ಇಂಡಿಯಾದಲ್ಲಿ ಇನ್ನೂ ಅನೇಬಲ್ ಮಾಡಿಲ್ಲ ಕಂಪ್ಲೀಟ್ ಸೆಲ್ಫ್ ಡ್ರೈವಿಂಗ್ ಫೀಚರ್. ಬಟ್ ಅದನ್ನ ನೀವು ತಗೊಬೇಕಂದ್ರೆ 6 ಲಕ್ಷ ಆಡ್ ಆನ್ ಕೈಂಡ್ ಆಫ್ ಫೀಚರ್ ಆ ಪ್ಯಾಕೇಜ್ ನ ನೀವು ತಗೊಬೇಕಂದ್ರೆ. ಬಟ್ ಅದನ್ನು ಲಿಮಿಟೆಡ್ ಆಗಿರುತ್ತೆ. ಇಂಡಿಯಾದಲ್ಲಿ ಫುಲ್ ಆಕ್ಸೆಸ್ ಬೇಕು ಅಂದ್ರೆ ಇನ್ನೂ ಟೈಮ್ ತಗೊಳುತ್ತೆ. ಇನ್ನು ಲಾಕ್ಸ್ ಅಲ್ಲಿ ನೋಡಿದ್ರೆ ಫೋನು, ಕೀ ಕಾರ್ಡ್ ಜೊತೆಗೆ ಸೊ ಚೈಲ್ಡ್ ಲಾಕ್ ಎಲ್ಲ ಕಡೆನೂ ನೀವು ಮಾಡ್ಕೋಬಹುದು. ಅಂಡ್ ಲೈಟ್ಸ್ ಅಲ್ಲಿ ನನಗೆ ಸಕ್ಕತ್ ಇಷ್ಟ ಆಗಿದ್ರೆ ಈ ಅಡಾಪ್ಟಿವ್ ಲೈಟಿಂಗು, ಪರ್ಟಿಕ್ಯುಲರ್ ಆಂಬಿಯಂಟ್ ಲೈಟಿಂಗ್ ಸಕ್ಕದಾಗಿದೆ ನೋಡಿ. ಇಷ್ಟು ಕಲರ್ಸ್ ನ ನಾವಿಲ್ಲಿ ಚೇಂಜಸ್ ಆಗ್ತಿದೆ. ಐ ಥಿಂಕ್ ನೈಟ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದನ್ನ ನೈಟ್ ಫುಟೇಜ್ ನ ಹಾಕ್ತೀನಿ. ಬಟ್ ಆಂಬಿಯಂಟ್ ಲೈಟಿಂಗ್ ತುಂಬಾ ಚೆನ್ನಾಗಿದೆ. ಫ್ರಂಟ್ ಇಂದ ಕಂಪ್ಲೀಟ್ ಹೋಗಿ ಹಿಂದೆ ಡೋರ್ಸ್ ಅಲ್ಲಿವರೆಗೂ ಇದೆ. ಡಿಮ್ ಲೈಟ್ಸ್. ಸೀಟ್ಸ್ ಅಲ್ಲಿ ನೋಡಿದ್ರೆ ನಮಗೆ ನೋಡಿ ವೆಂಟಿಲೇಟೆಡ್ ಸೀಟ್ ಆಗ್ತಿದೆ ನೋಡಿ. ಇಲ್ಲಿಂದಾನೆ ಆನ್ ಮಾಡ್ಕೋಬಹುದು. ಹಿಂದೆ ನಮಗೆ ಕೂಲಿಂಗ್ ಫಂಕ್ಷನ್ ಇಲ್ಲ, ಓನ್ಲಿ ಹೀಟಿಂಗ್ ಫಂಕ್ಷನ್ ಅಂಡ್ ಚೈಲ್ಡ್ ಲಾಕ್ ಆಪ್ಷನ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ ನಾವು ಇಲ್ಲಿಂದಾನೆ ಮಾಡಬಹುದು. ಜೊತೆಗೆ ಕೋ ಪ್ಯಾಸೆಂಜರ್ ಸೀಟ್ ಗೆ ಬಾಸ್ ಮೋಡ್ ಅಂತಾನು ಇದೆ ನೋಡಿ. ಇಲ್ಲಿಂದಾನೆ ಮೂವ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ. ಫ್ರಂಟ್ ಅಲ್ಲಿ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗ್ತಾ ಇದೆ. ಇಲ್ಲೂ ಮಾಡಬಹುದು, ಹಿಂದೆ ಸ್ಕ್ರೀನ್ ಅಲ್ಲೂ ಮಾಡಬಹುದು. ಅದನ್ನು ನಾನು ತೋರಿಸ್ತೀನಿ ನೋಡಿ. ಇಷ್ಟು ಮುಂದೆ ಬರುತ್ತೆ. ಇನ್ನೂ ಮುಂದೆ ಬೇಕಾ ನೋಡಿ, ಇನ್ನೂ ಮುಂದೆ ಆಗ್ತಾ ಇದೆ. ಸೊ ಇಷ್ಟು ಸ್ಪೇಸ್ ಆಗುತ್ತೆ. ಸೊ ಆರಾಮಾಗಿ ಶೋಫರ್ ಡ್ರಿವನ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ನಾನು ಹಿಂದೆ ಹಾಕ್ಬಿಡ್ತೀನಿ. ಸೀಟ್ ನು ಅಷ್ಟೇ ಬೆಡ್ ಆಗಿ ಫೋಲ್ಡಿಂಗ್ ಫಂಕ್ಷನ್ ಇಲ್ಲಿಂದಾನೆ ಮಾಡಬಹುದು. ಅಂಡ್ ಇನ್ನೊಂದು ನೋಡಿದ್ರೆ ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಹಿಂದೆ ಟ್ರಂಕ್ ಓಪನ್ ಮಾಡಕ್ಕೆ, ಫ್ರಂಟ್ ಓಪನ್ ಮಾಡಕ್ಕೆ ಯಾವುದೇ ಬಟನ್ಸ್ ಇಲ್ಲ, ಎಲ್ಲ ಇಲ್ಲಿಂದಾನೆ ಮಾಡಬೇಕು. ಅಂಡ್ ಕಾರ್ ನ ಸ್ಟಾರ್ಟ್ ಮಾಡೋದು ನೋಡಿ ಡಿಸ್ಪ್ಲೇ ಅಲ್ಲೇ ಸ್ಟಾರ್ಟ್ ಮಾಡಬೇಕು. ಅಂಡ್ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಬಂದ್ರೆ ನಿಮ್ಗೆ ಯಾವ ತರ ಅಪಿಯರೆನ್ಸ್ ಬೇಕು, ಡಾರ್ಕ್ ಮೋಡ್ ಬೇಕಾ ನೋಡಿ, ಡಾರ್ಕ್ ಮೋಡ್ ಹಾಕ್ಬಿಡ್ತೀನಿ. ಇನ್ನು ಆಕ್ಚುಲಿ ಚೆನ್ನಾಗಿದೆ ಡಾರ್ಕ್ ಮೋಡ್ ಅಲ್ಲಿ. ಬಟ್ ಲೈಟ್ ಅಲ್ಲಿ ಹಾಕೊಂತೀನಿ ಸೊ ದಟ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. AC ಅಲ್ಲಿ ತೋರಿಸೋದು ಮರ್ತದೆ ನಾನು. ನೀವೇನಾದ್ರೂ ಒಳಗಡೆ ಕೊಂಡಿದ್ದು ನೀವು AC ನ ಆನ್ ಮಾಡಿ ಇಡ್ಬೋದು.
ಕ್ಲೈಮೇಟ್ ಕಂಟ್ರೋಲ್. ಅಂಡ್ ನೀವೇನಾದ್ರೂ ನಾಯಿನ ಏನಾದ್ರು ಒಳಗಡೆ ಬಿಟ್ಬಿದ್ರೆ ಡಾಗ್ ಮೋಡಲ್ಲಿ ಹಾಕಿದ್ರೆ ಸೊ ಅದಕ್ಕೆ ತಕ್ಕ ಹಾಗೆ ಕ್ಲೈಮೇಟ್ ಕಂಟ್ರೋಲ್ ಇರುತ್ತೆ. ಅಂಡ್ ಈ ಕಾರ್ನಲ್ಲಿ ತುಂಬಾ ಜನ US ಅಲ್ಲೆಲ್ಲ ಕ್ಯಾಂಪಿಂಗ್ ಮಾಡ್ತಾರೆ. ಅದರಲ್ಲಿ ನೀವು ಕ್ಯಾಂಪಿಂಗ್ ಮೋಡ್ ನ ಆಕ್ಟಿವೇಟ್ ಮಾಡ್ಬಿಟ್ರೆ ನಿಮಗೆ ಲೋ ಪವರ್ ಮೋಡ್ ಅಲ್ಲಿ AC ವರ್ಕ್ ಆಗ್ತಾ ಇರುತ್ತೆ ಆಲ್ ನೈಟ್ ಲಾಂಗ್. ಅಂಡ್ ಸೆಕ್ಯೂರಿಟಿ ಅಲಾರ್ಮ್ ಫೀಚರ್, ಸ್ಯಾಂಚುರಿ ಮೋಡ್, ಅದ್ರ ಜೊತೆಗೆ ವಾಕ್ ಅವೇ ಲಾಕ್ ವಿಲ್ ಬಿ ಡಿಸೇಬಲ್ಡ್. ಸೊ ಇದೆಲ್ಲ ಫೀಚರ್ಸ್ ನಮಗೆ ಕ್ಯಾಂಪಿಂಗ್ ಮೋಡ್ ಅಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಇನ್ನು ಕೆಳಗಡೆ ಬಂದ್ರೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಯಾವ ತರ ಇದೆ, ಈ ವೆಹಿಕಲ್ ಎಷ್ಟು ಓಡಿದೆ, ಕಂಪ್ಲೀಟ್ ಡೀಟೇಲ್ಸ್. ನ್ಯಾವಿಗೇಷನ್ ಅಲ್ಲಿ ಇದರಲ್ಲಿ ಇನ್ಬಿಲ್ಟ್ ನಮಗೆ ಗೂಗಲ್ ಮ್ಯಾಪ್ಸ್ ಬರುತ್ತೆ. ಬಟ್ ಯಾವುದೇ ರೀತಿಯಾದ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಟ್ರಿಪ್, ವೈಫೈ ಕನೆಕ್ಟ್ ಮಾಡ್ಕೊಬಹುದು. ಅಂಡ್ ಗುಡ್ ಥಿಂಗ್ ಏನಂದ್ರೆ ಇದ್ರಲ್ಲಿ ಅಟ್ಲೀಸ್ಟ್ ಇಲಾನ್ ಮಸ್ಕ್ ಅವರು ಬ್ಲೂಟೂತ್ ನ ಕೊಟ್ಟಿದ್ದಾರೆ. ಸೊ ಫೋನ್ ನ ಕನೆಕ್ಟ್ ಮಾಡಿ ಅಟ್ಲೀಸ್ಟ್ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಬಹುದು. ಬಟ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ನಿಮಗೆ ಇದರಲ್ಲಿ ಬರೋದಿಲ್ಲ. ಅಂಡ್ ಆಡಿಯೋ ಸಿಸ್ಟಮ್ ಈಕ್ವಲೈಸರ್ ಸಿಗುತ್ತೆ. ಸೊ ಈ ತರ ತುಂಬಾ ಚೆನ್ನಾಗಿದೆ. ಅಂಡ್ ಬೇಸಿಕ್ ಡ್ಯಾಶ್ ಬೋರ್ಡ್ ನಿಮ್ಗೆ ಈ ತರ ಇರುತ್ತೆ ಎವ್ರಿ ಟೈಮ್ ನೀವು ಕಾರಲ್ಲಿ ಕೂತಾಗ. ಅಂಡ್ ನ್ಯಾವಿಗೇಷನ್ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಟಚ್ ಮಾಡಬಹುದು. ಗುಡ್ ಥಿಂಗ್ ಅಂದ್ರೆ ಈ ನ್ಯಾವಿಗೇಷನ್ ಅಲ್ಲಿ ಲೆಟ್ಸ್ ಸೇ ಈಗ ನಾನು ಗ್ಲೆನ್ಸ್ ಬೇಕರಿಗೆ ಹೋಗ್ಬೇಕಾ, ಇಲ್ಲ ಮೈಸೂರಿಗೆ ಹೋಗೋಣ. ಸೊ ಮೈಸೂರಿಗೆ ಹೋಗ್ತಾ ಇರ್ತೀನಿ ನೋಡಿ, ಮೈಸೂರಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ. ನೀವು ಮೈಸೂರು ರೀಚ್ ಆದಾಗ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಎಷ್ಟು ಟೈಮ್ ತಗೊಳುತ್ತೆ ಎಲ್ಲಾನು ತೋರಿಸುತ್ತೆ ನೋಡಿ. 12% ಗೆ ನಾವು ಆಲ್ಮೋಸ್ಟ್ ಈಗ 50% ಅಲ್ಲಿ ಇದೀವಿ. 12% ನಾವು ಮೈಸೂರು ರೀಚ್ ಆಗ್ತೀವಿ 157 ಕಿಲೋಮೀಟರ್. ಸೊ ಕ್ಲೀನ್ ಆಗಿದೆ, ತುಂಬಾ ಚೆನ್ನಾಗಿದೆ ಇಂಟರ್ಫೇಸ್. ಐ ಲೈಕ್ ಇಟ್ ಸೋ ಮಚ್. ಬೆಸಲ್ಲೆಸ್ IRVM ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಒಂದು ಚಿಕ್ಕದಾದಂತ ಕ್ಯಾಮೆರಾ ಇದೆ. ಸೊ ಇಂಟೀರಿಯರ್ಸ್ ರೆಕಾರ್ಡ್ ಮಾಡ್ತಾ ಇರುತ್ತೆ. ನೀವೇನಾದ್ರು ನಿದ್ದೆ ಹೋದ್ರೆ ಅದೇ ಡಿಟೆಕ್ಟ್ ಮಾಡುತ್ತೆ. ಅಂಡ್ ನಾವು ಕ್ಯಾಮೆರಾ ಬೇಸ್ ನೋಡಿದ್ರೆ ಕಂಪ್ಲೀಟ್ 360 ಡಿಗ್ರಿ ಕ್ಯಾಮೆರಾ ನೋಡಿ, ಹಿಂದೆ ಮುಂದೆ ಸೈಡ್ಸ್ ಎಲ್ಲ ಕೊಡುತ್ತೆ. ಮ್ಯೂಸಿಕ್ ಫಂಕ್ಷನ್ಸ್, ಯೂಟ್ಯೂಬ್ ಎಲ್ಲ ಪ್ಲೇ ಮಾಡಬಹುದು. ಅಂಡ್ ಅದ್ರ ಜೊತೆಗೆ ನಮಗೆ ಕ್ವೆರ್ಕಿ ಫೀಚರ್ಸ್ ತುಂಬಾನೇ ಇದೆ. ಫಸ್ಟ್ ಹೇಳ್ಬೇಕಾಗಿರೋದು ಇದರಲ್ಲಿ ಸ್ಟ್ರೈಕ್ ಎ ಪೋಸ್ ಅಂತ ನೋಡಿ. ಈ ಕ್ಯಾಮೆರಾನ ಯೂಸ್ ಮಾಡ್ಕೊಂಡು ನಾವು ಸ್ಟ್ರೈಕ್ ಎ ಪೋಸ್ ಅಂತೆ, ಟೇಕ್ ಎ ಪಿಕ್ಚರ್, ಕ್ಯಾಪ್ಚರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಫೋಟೋ ಬಂದಿದೆ ನೋಡಿ. ಇದನ್ನ ಸೇವ್ ಮಾಡ್ಕೋಬಹುದು, ನಾನು ಡಿಸ್ಕಾರ್ಡ್ ಮಾಡ್ಬಿಡ್ತೀನಿ. ಸೊ ಟೇಕ್ ಎ ಪಿಕ್ಚರ್ ಇಸ್ ವೆರಿ ನೈಸ್. ಪೇಂಟ್ ಶಾಪ್ ಅಂದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಆಗಿದೆ. ಕಾರಲ್ಲಿ ಕೂತ್ಕೊಂಡೆ ನೀವು ಯಾವ ತರ ನಿಮ್ ಕಾರ್ನ ಕಸ್ಟಮೈಸ್ ಮಾಡ್ಕೋಬಹುದು ಅಂತ ನೋಡಬಹುದು. ಕಸ್ಟಮೈಸ್ ಆಪ್ಷನ್ ಅಲ್ಲಿ ನಿಮಗೆ ರೆಡ್ ಕಲರ್, ಬ್ಲೂ ಕಲರ್, ಡಿಫ್ರೆಂಟ್ ರ್ಯಾಪ್ಸ್ ನ ಕೂಡ ಮಾಡಬಹುದು. ಐ ಥಿಂಕ್ ದಿಸ್ ಇಸ್ ತುಂಬಾ ಕ್ವೇಕಿ ಆಗಿದೆ. ಈಚೆ ಆ ತರ ಚೇಂಜಸ್ ಆಗಲ್ಲ, ಜಸ್ಟ್ ಇಂಟರ್ನಲ್ಲಿ ನೀವು ನೋಡ್ಕೊಬಹುದು ಅಷ್ಟೇ. ಜೊತೆಗೆ ಲೈಟ್ ಸಿಂಕ್, ನೀವೇನಾದ್ರು ಮ್ಯೂಸಿಕ್ ಪ್ಲೇ ಮಾಡ್ತಿದ್ರೆ ಅಂದ್ರೆ ಒಳಗಡೆ ಲೈಟಿಂಗು ಅದೇ ತರ ಸಿಂಕ್ ಆಗಿರುತ್ತೆ. ಟ್ರಾನ್ ಗೇಮ್ಸ್ ಎಲ್ಲ ಆಡ್ಬೇಕು ಅಂದ್ರೆ ಇದ್ರಲ್ಲಿ ಆಡ್ಬೋದು. ಇವ್ ನೋಡಿ ಕ್ರಿಸ್ಮಸ್ ಬಂದಿರೋದ್ರಿಂದ ಸಾಂಟಾ ಮೋಡ್ ಅಂತ ಇದೆ, ರೇನ್ಬೋ ರೋಡ್, ಲೈಟ್ ಶೋನು ಇದೆ. ನೀವು ಲೈಟ್ ಶೋ ಏನಾದ್ರು ಆನ್ ಮಾಡ್ಬಿಟ್ಟು ಶೆಡ್ಯೂಲ್ ಮಾಡ್ಬಿಟ್ರೆ ಪಾರ್ಕ್ ಅಲ್ಲಿ ಈಚೆ ಕಡೆಯಿಂದ ಲೈಟ್ಸ್ ಅಲ್ಲಿ ಇದನ್ನೇ ಕಾಪಿ ಮಾಡಿ ಓಲಾದವ್ರೆಲ್ಲ ಹಾಕೊಂಡ್ಬಿಟ್ಟಿರೋದು. ಅಂಡ್ ಇನ್ನೊಂದು ಕ್ರೇಜಿ ಫೀಚರ್ ಅಂದ್ರೆ ಇದರಲ್ಲಿ ಎಮಿಷನ್ಸ್ ಅಂತ ಇದೆ. ಅವ್ ಹೆಂಗೆ ಕೆಲವರೆಲ್ಲ ಇರಿಟೇಟ್ ಮಾಡಕ್ಕೆ ಊಸ್ ಬಿಡ್ತಾ ಇರ್ತಾರಲ್ಲ, ಬಾಂಬ್ ಹಾಕ್ತಾ ಇರ್ತಾರೆ ನೋಡಿ. ಇದರಲ್ಲಿ ಬಾಂಬೆ ಫೀಚರ್ ಇದೆ. ಇಲ್ಲಿ ಬಾಂಬ್ ಆಗ್ತಾ ಇದೆ ನೋಡಿ ಬಾಂಬ್ ಬರ್ತಾ ಇದೆ. ಇದರಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಫಾರ್ಟ್ಸ್ ಇದೆ. ಹೆವಿ ಫಾರ್ಟ್ ಇದು. ಕಾರ್ ಈಚೆನೂ ಬರುತ್ತೆ. ನೀವೇನಾದ್ರು ಟ್ರಾಫಿಕ್ ಅಲ್ಲಿ ನಿಲ್ಸಿ ಸ್ವಲ್ಪ ಇರಿಟೇಟ್ ಮಾಡ್ಬೇಕು ಅಂದ್ರೆ ಇದನ್ನು ಮಾಡಬಹುದು. ಫಾರ್ಟ್ ಟರ್ನ್ ಸಿಗ್ನಲ್ಸ್ ಏನಾದ್ರು ಹಾಕಿದಾಗ ಫಾರ್ಟ್ ಬರ್ತಾ ಇರುತ್ತೆ. ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದಾಗ, ಯಾರಾದ್ರೂ ಆಕ್ಸಿಡೆಂಟ್ ಮಾಡಿದಾಗ ಫಾರ್ಟ್ ಸೌಂಡ್ ಬರುತ್ತೆ. ಸಿಟ್ ಹ್ಯಾಪನ್ಸ್ ಅಂತ ಎಷ್ಟು ಚೆನ್ನಾಗಿ ಕ್ವರ್ಕಿ ಆಗಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ವೆರಿ ನೈಸ್. ಇನ್ ಬಿಲ್ಟ್ ಅಲ್ಲೇ ನೋಡಿ ಇಷ್ಟು ಆಪ್ಸ್ ಬಂದಿದೆ. ಥಿಯೇಟರ್ ಆಗಿರ್ಬೋದು, ನ್ಯಾವಿಗೇಷನ್, ಮ್ಯಾಪ್ಸ್, ಡ್ಯಾಶ್ ಕ್ಯಾಮೋ, ಎನರ್ಜಿ, ಫೋನು, ಕ್ಯಾಲೆಂಡರ್, ಮೆಸೇಜಸ್, ಝೂಮ್ ಕಾಲ್ಸ್ ಅಟೆಂಡ್ ಮಾಡಬಹುದು. ಅಂಡ್ ಝೂಮ್ ಕಾಲ್ಸ್ ಅಟೆಂಡ್ ಮಾಡ್ಬೇಕಾದ್ರೆ ನೀವೇನೋ ಡ್ರೈವ್ ಮಾಡ್ತಿದ್ರೆ ಅಂದ್ರೆ ನಿಮಗೆ ಡಿಸ್ಪ್ಲೇ ಅಲ್ಲಿ ಫೀಡ್ ಬರೋದಿಲ್ಲ. ಬಟ್ ನಿಲ್ಸಿದೀರಾ ಅಂದ್ರೆ ಡಿಸ್ಪ್ಲೇ ಅಲ್ಲಿ ಅವ್ರ ಆಪೋಸಿಟ್ ಪರ್ಸನ್ ನೀಟಾಗಿ ಇದರಲ್ಲೇ ಝೂಮ್ ಕಾಲ್ಸ್ ಅಟೆಂಡ್ ಮಾಡಬಹುದು. ಬಟ್ ಆಪೋಸಿಟ್ ಪರ್ಸನ್ ನಿಮ್ಮ ಫೇಸ್ ನ ನೋಡಕ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಥಿಯೇಟರ್ ಮೋಡ್ ಇರಬಹುದು, ಆರ್ಕೇಡ್ ಅಂದ್ರೆ ಗೇಮ್ಸ್ ಇದೆ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೇಮ್ಸ್ ಆಡ್ಬೋದು ನೋಡಿ. ಪ್ಲೇ ಮಾಡ್ತೀನಿ ಗೇಮ್ ನ. ಸ್ಟೇರಿಂಗ್ ವೀಲ್ ಯೂಸ್ ಮಾಡ್ಕೊಂಡೆ ಕಾರಲ್ಲಿ ಗೇಮ್ ಆಡ್ಬೋದು. ಸಖತ್ತಾಗಿದೆ. ಅಂಡ್ ಬ್ರೇಕಿಂಗ್ ಮಾಡ್ಬೇಕಂದ್ರೆ ನೀವು ಇದರಲ್ಲೇ ಬ್ರೇಕ್ ನ ಯೂಸ್ ಮಾಡ್ಕೊಬಹುದು. ಅಂಡ್ ಆಕ್ಸಲರೇಟರ್ ನೋಡಿ, ರಾಂಗ್ ವೇಲ್ ಹೋಗ್ತಾ ಇದ್ದೀನಿ, ನಂಗೆ ಓಡ್ಸಕ್ಕೆ ಬರಲ್ಲ. ಸೊ ಇಷ್ಟು ಗೇಮ್ಸ್ ಇಲ್ಲಿ ಏನಿದೆ, ಸ್ಪೇಸ್ ಎಕ್ಸ್ ಇಂದ ಹಿಡಿದು ನಿಮ್ಗೆ ರೇಸಿಂಗ್ ಆಗಿರ್ಬೋದು, ಸುಡೋಕೋ, ಎಷ್ಟು ಗೇಮ್ಸ್ ಇದೆ. ಇದೆಲ್ಲ ನೀವು ಗೇಮ್ಸ್ ಆಡ್ಬೋದು. ಮುಂದೇನೂ ಅಲ್ಲ, ಹಿಂದೆ ಸ್ಕ್ರೀನ್ ಅಲ್ಲೂ ಆಡ್ಬೋದು. ನಾನು ತೋರಿಸ್ತೀನಿ. ಸ್ಪಾಟಿಫೈ ಅಲ್ಲಿ ಆದ್ರೆ ಅಮೆಝಾನ್, ಯೂಟ್ಯೂಬ್ ಜೊತೆಗೆ ನೆಟ್ಫ್ಲಿಕ್ಸ್, ಈ ತರ ಎಲ್ಲಾ ತರದ ಸ್ಟ್ರೀಮಿಂಗ್ ಆಪ್ಸ್ ಇದೆ. ಕಾರ್ ಏನಾದ್ರು ಚಾರ್ಜ್ ಆಗ್ಬೇಕಾದ್ರೆ ಇಲ್ಲ ಕಾರಲ್ಲೇ ಕೂತ್ಕೊಂಡು ಮಾಡ್ಬೋದು ನೋಡಿ. ಫುಲ್ ಸ್ಕ್ರೀನ್ ಆಗ್ತಿದೆ. ಇನ್ನೊಂದು ಗುಡ್ ಥಿಂಗ್ ಏನಂದ್ರೆ ಮುಂದೆ ಸ್ಕ್ರೀನು ಹಿಂದೆ ಸ್ಕ್ರೀನ್ ಎರಡು ಸಿಂಕ್ ಆಗುತ್ತೆ. ಸೊ ಹಿಂದೆ ಇರೋರು ಅದೇ ವಿಡಿಯೋನ ನೋಡಬಹುದು. ಬಟ್ ಏನಂದ್ರೆ ಮುಂದೆ ಸ್ಕ್ರೀನ್ ಡ್ರೈವ್ ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಆಫ್ ಆಗುತ್ತೆ. ಬಟ್ ಹಿಂದೆ ಸ್ಕ್ರೀನ್ ಅಲ್ಲಿ ಲೆಟ್ಸ್ ಸೇ ಮಕ್ಳೇನಾದ್ರು ಇದಾರೆ ಅಂದ್ರೆ ಅವ್ರಿಗೆ ಅಂತ ಸಪರೇಟ್ ಆಗಿ ಪ್ಲೇ ಮಾಡ್ಕೊಂಡು ಹಿಂದೆ ಸ್ಪೀಕರ್ಸ್ ಅಲ್ಲಿ ಮಾತ್ರನೇ ಸೌಂಡ್ ಬರುತ್ತೆ. ಸೊ ಐ ಥಿಂಕ್ ಇದು ಒಂದು ಸೂಪರ್ ಗುಡ್ ಫೀಚರ್. ಹಾಗೆ ಡೋರ್ ನ ಅನ್ಲಾಕ್ ಮಾಡೋದು, ಲಾಕ್ ಮಾಡೋದು ತುಂಬಾ ಈಸಿ. ಅಟ್ಲೀಸ್ಟ್ ಇದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ನಮ್ಗೆ ಮಿರರ್ಸ್ ಗುನು ಬಟನ್ಸ್ ನ ಕೊಟ್ಟಿದ್ದಾರೆ. ಸೊ ವೆರಿ ಗುಡ್. ಲಾಕ್ ಅನ್ಲಾಕ್ ಮಾಡೋದು. ಇನ್ನೊಂದು ನಾನು ನಿಮ್ಗೆ ತೋರಿಸಬೇಕಾಗಿದ್ದು ಕಾರ್ ನ ಅನ್ಲಾಕ್ ಮಾಡೋದು ನೋಡಿ. ತುಂಬಾ ಚೆನ್ನಾಗಿ ಈಸಿ ಆಟೋ ಫೋಲ್ಡಿಂಗ್ ಆಗಿದೆ. ಇದೊಂಥರ ಕೂಪೆ ರೂಫ್ ಲೈನ್ ತರ ಇದೆ. ನಮಗೆ ಕಂಪ್ಲೀಟ್ಲಿ ಬ್ಲಾಕ್ ಔಟ್. ನೀವು ಸ್ವಲ್ಪ ಮೇಲೆ ನೋಡಿದ್ರೆ ಯಾವುದೇ ರೀತಿಯಾದ ಪ್ಯಾನರಾಮಿಕ್ ಸನ್ ರೂಫ್ ತರ ಇಲ್ಲ, ಗ್ಲಾಸ್ ರೂಫ್ ಇದೆ. ಓಪನ್ ಅಂಡ್ ಕ್ಲೋಸ್ ಆಗೋದಿಲ್ಲ, ಬಟ್ ಕಂಪ್ಲೀಟ್ಲಿ ಶೇಡೆಡ್. ಅಂಡ್ ಇದರಲ್ಲಿ 9 ಟನ್ ಅಷ್ಟು ಲೋಡ್ ಹಾಕಿದ್ರು ಇದಕ್ಕೆ ಏನಾಗೋದಿಲ್ಲ. ಸೊ ಅಷ್ಟು ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇದೆ ನೋಡಿ. ಸ್ಲೋಪಿಂಗ್ ರೂಫ್ ಲೈನ್. ಸೊ ಇದರಿಂದ ನಮಗೆ ಹಿಂದೆ ಯಾವುದೇ ರೀತಿಯಾದ ವೈಪರ್ಸ್ ಇಲ್ಲ. ಫ್ರೇಮ್ಲೆಸ್ ಡೋರ್ಸ್, ಫೀಲ್ಸ್
ವೆರಿ ವೆರಿ ನೈಸ್. ಹಿಂದೆ ಪ್ಯಾಸೆಂಜರ್ಸ್ ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ಯಾವ ತರ ಡ್ರೈವಿಂಗ್ ಅಲ್ಲಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಕ್ವಿಕ್ ಆಗಿ ನಿಮ್ಗೆ ಫೀಚರ್ಸ್ ತೋರಿಸ್ರೆ ಇಲ್ಲಿ ಒಂದು ಡಿಸ್ಪ್ಲೇ ಇದೆ, ನಮಗೆ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ನೋಡಿ, ಕಿಡ್ಸ್ಗೆ ಕಿಡ್ಸು ನಾವು ಜಾಯ್ಸ್ಟಿಕ್ ಕನೆಕ್ಟ್ ಮಾಡಿ ಗೇಮ್ಸು, ಸೆಟ್ಟಿಂಗ್ಸು, ಜಸ್ಟ್ ಸ್ಪೀಡ್ ಸೆಟ್ಟಿಂಗ್ಸು ಎಲ್ಲ ಇಲ್ಲೇ ಮಾಡ್ಕೊಬಹುದು. ಸೊ ಸೀಟ್ ಕ್ವಿಕ್ ಆಗಿ ನಾನು ಸೀಟ್ ಅಡ್ಜಸ್ಟಬಿಲಿಟಿ ಮಾತ್ರ ತೋರಿಸ್ತೀನಿ ನೋಡಿ. ಈಗ ಕಂಪ್ಲೀಟ್ ರಿಕ್ಲೈನ್ ಆಗಿದೆ, ನಾನು ಇದನ್ನ ಇಲ್ಲಿಂದಾನೇ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ನೋಡಿ. ಸೀಟ್ ಯಾವ ತರ ಮುಂದೆ ಬರ್ತಾ ಇದೆ ಅಂತ ನೋಡಿ. ಈಗ ಸ್ಟ್ರೇಟ್ ಸೀಟ್ ಆಗ್ಬಿಟ್ಟಿದೆ ಅಂಡ್ ಇದನ್ನ ತರನು ಮಾಡ್ಬೋದು. ಅಂಡ್ ಫ್ರಂಟ್ ಸೀಟ್ ನ ನೋಡಿ, ಈ ಸೀಟ್ ಯಾವ ತರ ಬಾಸ್ ಮೋಡ್ ಅಲ್ಲಿ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಲಿ ಕಂಟ್ರೋಲ್ಡ್. 7 ಇಂಚು 10 ಇಂಚು ಸ್ಕ್ರೀನು, ತುಂಬಾ ಚೆನ್ನಾಗಿದೆ ರೆಸಲ್ಯೂಷನ್. ಕೆಳಗಡೆ 2 ಟೈಪ್ ಸಿ ಪೋರ್ಟ್ಸ್ ನ ಕೊಟ್ಟಿದ್ದಾರೆ ಅಂಡ್ ಮ್ಯೂಸಿಕ್ ಕಂಟ್ರೋಲ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಸ್ಪೇಸ್ ವೈಸ್ ಮಾಡೋದಾದ್ರೆ ವೆರಿ ಗುಡ್ ಡೂಡ್. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನ ಕೊಟ್ಟಿದ್ದಾರೆ, ಇಲ್ಲಿ ಆಂಬಿಯಂಟ್ ಲೈಟಿಂಗ್ ಇದೆ, ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ ಇದೆ, ಬಟ್ ಇಲ್ಲಿ ಲೆದರ್ ರ್ಯಾಪ್ ನ ಮಾಡಿದ್ದಾರೆ. ತುಂಬಾ ಸ್ಪೀಕರ್ಸ್ ಇದೆ ಅಂಡ್ ಸೌಂಡ್ ಸಿಸ್ಟಮ್ ಅಂತೂ ಫೀಲ್ಸ್ ಸೋ ನೈಸ್. ಬಟ್ ಈ ಗ್ಲಾಸ್ ರೂಫ್ ಏನಿದೆ ತುಂಬಾ ಸಣ್ಣ ಸ್ವಲ್ಪ ಒಳಗಡೆ ಬರ್ತದೆ. ಈವನ್ ನಿಮ್ಗೆ ರೂಫ್ ಏನ್ ನೋಡ್ತಿದ್ರ ಫ್ರಂಟ್ ಇಂದ ಸ್ಟಾರ್ಟ್ ಆಗಿ ರಿಯರ್ ವರ್ಗೂ ಬರುತ್ತೆ, ಬಟ್ ಈಚೆಯಿಂದ ನೋಡಿ ಎಲ್ಲ ಬಿಲ್ಡಿಂಗ್ಸ್ ನ ಎಲ್ಲ ಈಚೆನ ನೋಡ್ಬೋದು, ಬಟ್ ಆ ಕಡೆಯಿಂದ ಏನು ಕಾಣಿಸಲ್ಲ. ಬ್ಲಾಕ್ ಲ್ಯಾಮಿನೇಷನ್ ಮಾಡಿದರೆ, ಬಟ್ ಸ್ಟಿಲ್ ತುಂಬಾ ಬಿಸಿಲಿದ್ದಾಗ ಸ್ವಲ್ಪ ಲೈಟ್ ಒಳಗಡೆ ಬರುತ್ತೆ, ಜೊತೆಗೆ ಬಿಸಿಲು ಸ್ವಲ್ಪ ಬರುತ್ತೆ. ಸೊ ಇದರಿಂದ AC ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು. ಅಂಡ್ ಇನ್ನು ಕಂಫರ್ಟ್ ಯಾವ ತರ ಇದೆ ಅಂತ ಡ್ರೈವಿಂಗ್ ಮಾಡುವಾಗ ಹೇಳ್ತೀನಿ. ಇನ್ನೊಂದು ಗುಡ್ ಥಿಂಗ್ ಏನಂದ್ರೆ ನೋಡಿ, ಫ್ಲಾಟ್ ಫ್ಲೋರ್ ಬೋರ್ಡ್. ಸೊ ಸೆಂಟರ್ ಪ್ಯಾಸೆಂಜರ್ಗೂ ತುಂಬಾ ಸ್ಪೇಸ್ ಇದೆ, ಬಿಕಾಸ್ ಗಾಡಿಯ ವಿಡ್ತ್ ಜಾಸ್ತಿ ಇದೆ. ಅದೇ ಲುಕ್ ನ ನೋಡಬಹುದು, ಒಂಥರ ಕೂಪೆ ರೂಫ್ ಲೈನ್ ಇದೆ, ನಮಗೆ ಡಿಫೋಕಸ್ ಇದೆ. ಇದರಿಂದ ನಮಗೆ ಯಾವುದೇ ರೀತಿಯಾದ ವೈಪರ್ಸ್ ನ ಕೊಟ್ಟಿಲ್ಲ ನೋಡಿ. ಇಲ್ಲಿ ಸ್ವಲ್ಪ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಹಿಂದೆ ನಮಗೆ 360 ಡಿಗ್ರಿ ಕ್ಯಾಮೆರಾ ಇದೆ, ಟೆಸ್ಲಾ ಅಂತ ಬರ್ದಿದ್ದಾರೆ. ಮಾಡೆಲ್ Y ಅಂತ ಬ್ಯಾಡ್ಜಿಂಗ್ ಎಲ್ಲೂ ಹಾಕ್ಲಿಲ್ಲ. ಅಂಡ್ ಈ ಲೈಟಿಂಗ್ ತುಂಬಾ ಚೆನ್ನಾಗಿದೆ, ಇದು ನಾನ್ ರಿಫ್ಲೆಕ್ಟಿವ್ ಲೇಯರ್ ಇದು. ಸೊ ಇಲ್ಲಿಂದ ಲೈಟ್ ಬಿದ್ದಾಗ ಒಂಥರ ಸಕ್ಕದಾಗಿದೆ, ಅದನ್ನ ನಾನು ಹಾಕ್ತೀನಿ ನೋಡಕ್ಕಂತೂ ವೆರಿ ವೆರಿ ನೈಸ್. ಕಂಪ್ಲೀಟ್ LED ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ರಿಫ್ಲೆಕ್ಟರ್ ಇದೆ. ಬಟ್ ನೀವು ಇಂಪ್ರೆಸ್ ಆಗೋದು ಕ್ರೇಜಿ ಅಂದ್ರೆ ಇದ್ರಲ್ಲಿ ಬರುವಂತ ಬೂಟ್ ಸ್ಪೇಸ್. ಆಟೋಮ್ಯಾಟಿಕ್ ಟೇಲ್ ಗೇಟ್ ಇದೆ, 800 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಇದೆ. ಇಲ್ಲೇ ಸ್ಪೇಸ್ ಅಲ್ಲ, ನಿಮ್ಗೆ ಇಲ್ಲಿ ಕೆಳಗಡೆನೂ ಬೂಟ್ ಸ್ಪೇಸ್ ಇದೆ ನೋಡಿ. ಇಲ್ಲೂ ಎಷ್ಟು ದೊಡ್ಡದಾಗಿ ಸ್ಪೇಸ್ ನ ಕೊಟ್ಟಿದ್ದಾರೆ. ಅಂಡ್ ನಿಮ್ಗೆ ಟೈರ್ ರಿಪೇರ್ ಕಿಟ್ ಇದೆ. ಇಲ್ಲೂ ಸ್ವಲ್ಪ ಸೈಡ್ಸ್ ಅಲ್ಲಿ ಸ್ಪೇಸ್ ಇದೆ. ಬಟ್ ಕ್ರೇಜಿ ಪಾರ್ಟ್ ಏನು ಗೊತ್ತಾ, ಇಷ್ಟೇ ಸ್ಪೇಸ್ ಅಲ್ಲ ನಿಮ್ಗೆ ನೋಡಿ. ಫ್ರಂಟ್ ಸೀಟ್ ನ ನಾನು ಫೋಲ್ಡ್ ಮಾಡ್ಬೋದು ಇಲ್ಲಿಂದಾನೆ. ಕಂಪ್ಲೀಟ್ 60-40 ಸ್ಪ್ಲಿಟ್ ಆಗುತ್ತೆ. ಇದು ಫೋಲ್ಡ್ ಮಾಡಿದಾಗ 2000 ಲೀಟರ್ಸ್ ಅಷ್ಟು ಸ್ಪೇಸ್. ಲಿಟ್ರಲಿ ನಿಮ್ ಮನೆನಾಗ ಹೋಗ್ಬೋದು, ಚಿಕ್ಕದಾಗಿ ಬೆಡ್ ಹಾಕೊಂಡು ನೋಡಿ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು. ಎಸ್ಪೆಷಲಿ ರೂಫ್ ಅಲ್ಲಿ ಕ್ಯಾಂಪಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಈಗ ನನಗೆ ಅರ್ಥ ಆಗ್ತಿದೆ ಯಾಕೆ US ಅಲ್ಲೆಲ್ಲ ಈ ಕಾರ್ ತುಂಬಾ ಸಕ್ಸಸ್ಫುಲ್ ಅಂತ. ಐ ಥಿಂಕ್ ಈ ತರ ಕ್ಯಾಂಪಿಂಗ್ ಮಾಡೋದು, ಟ್ರೆಕ್ಕಿಂಗ್ ಮಾಡೋದು ಆ ದೇಶದಲ್ಲಿ ತುಂಬಾ ಜಾಸ್ತಿ ಮಾಡ್ತಾರೆ. ಅಂಡ್ ಇಲ್ಲಿಂದಾನೆ ನಾವು ಮೇಲೇನು ಮಾಡ್ಕೊಬಹುದು. ಐ ಥಿಂಕ್ ನಮ್ಮ ಇಂಡಿಯನ್ ಕಾರ್ಸ್ ಅಲ್ಲಿ ಈ ತರ ಫೀಚರ್ ಕೊಟ್ರೆ ಸಖತ್ತಾಗಿರುತ್ತೆ. ನಿಮ್ಗೆ ಇನ್ನೂ ಕ್ಲಿಯರ್ ಅಂಡ್ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಂತ ನೋಡಿ, ಲೆಗೇಜ್ ಸಿಸ್ಟಮ್ 3 ದೊಡ್ಡ ಸೂಟ್ ಕೇಸ್, ಒಂದು ಚಿಕ್ಕ ಸೂಟ್ ಕೇಸ್, 2 ಬ್ಯಾಕ್ ಪ್ಯಾಕ್ ತಗೊಂಡ್ಬಂದಿದ್ದೀನಿ. ಇಷ್ಟು ಲೆಗೇಜ್ ಇಡಿಸ್ತಾ ಇದೆ. ಅಂಡ್ ಕ್ರೇಜಿ ಪಾರ್ಟ್ ಏನಂದ್ರೆ, ನಾವು ಹಿಂದೆ ಸೀಟ್ಸ್ ನ ಫೋಲ್ಡ್ ಮಾಡ್ಬಿಟ್ರೆ 2000 ಲೀಟರ್ ಅಷ್ಟು ಸ್ಪೇಸ್ ಇದೆ. ಅಂಡ್ ನಾವು ಇಷ್ಟು ಮಾತ್ರ ಯೂಸ್ ಮಾಡಿರೋದು. ಮುಂದೆ ಫ್ರಂಕ್ ಇದೆ 117 ಲೀಟರ್, ಇಲ್ಲೂ ಇಷ್ಟು ಸ್ಪೇಸ್ ಇದೆ. ಆರಾಮಾಗಿ ಒಂದು 2-3 ಬ್ಯಾಕ್ ಪ್ಯಾಕ್ ಇಡ್ಸುತ್ತೆ. ಮುಂದೇನು ಸ್ಪೇಸ್ ಇದೆ. ಏನ್ ಪ್ರಾಕ್ಟಿಕಲ್ ಗುರು, ಕ್ರೇಜಿ. ನಮ್ಗೆ ಹಿಂದೆ ಒಂದು ಚಿಕ್ಕ 12 ವೋಲ್ಟ್ ಸಾಕೆಟ್ ಇದೆ, ಇದನ್ನ ಕ್ಲೋಸ್ ಮಾಡ್ತೀನಿ. ಕ್ಲೀನ್ ಆಗಿ ಕ್ಲೋಸ್ ಆಗ್ತಿದೆ. ಕೀ ಕಾರ್ಡ್ ಜೊತೆಗೆ ನೀವು ಕಾರ್ನ ಕಂಪ್ಲೀಟ್ಲಿ ಫೋನ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನೀವು ನೋಡಿ, ಈಗ ಕಾರ್ ಲಾಕ್ ಮಾಡಿದೆ, ಅನ್ಲಾಕ್ ಮಾಡಿದೆ. ಅಂಡ್ AC ಕಂಟ್ರೋಲ್ಸ್ ನ ಕಂಪ್ಲೀಟ್ಲಿ ಇಲ್ಲಿಂದಾನೆ ಮಾಡಬಹುದು. ಅಂಡ್ ಚಾರ್ಜಿಂಗ್ ಟೈಮಿಂಗು ನೋಡಿ, ಫ್ರಂಕ್ ಇಲ್ಲಿಂದಾನೆ ಓಪನ್ ಆಯ್ತು ನೋಡಿ, ಇದನ್ನು ಇಲ್ಲಿಂದಾನೆ ಕ್ಲೋಸ್ ಮಾಡಬಹುದು. ಕಂಟ್ರೋಲ್ಸ್ ಅಲ್ಲಿ ಹೋದ್ರೆ ನೋಡಿ, ಕಾರ್ ಹಾಂಕು, ಫ್ಲಾಶ್ ಲೈಟ್ಸು, ಆಮೇಲೆ ಕಾರ್ನು ಇಲ್ಲಿಂದಾನೆ ಸ್ಟಾರ್ಟ್ ಮಾಡಬಹುದು. ಈಗ ಆಕ್ಚುಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಒಳಗಡೆ. ಅಂಡ್ ರಿಮೋಟ್ ಅಲ್ಲಿ ನೀವು ತುಂಬಾ ಫಂಕ್ಷನ್ಸ್ ಮಾಡಬಹುದು. ಕ್ಲೈಮೇಟ್ ಕಂಟ್ರೋಲ್ ಏನಿದೆ, ಕಾರ್ ಬರಕ್ ಮುಂಚೆನೆ ನೀವು ವೆಂಟಿಲೇಷನ್ಸ್ ಆಗಿರ್ಬೋದು, ಕಾರಲ್ಲಿ ಯಾವ ತರ ಕ್ಲೈಮೇಟ್ ಇದೆ ಅಂತ ಈ ಫೋನಲ್ಲೇ ಕಂಪ್ಲೀಟ್ ಆಗಿ ನೋಡ್ಬೋದು. ಈಗ ಆಲ್ರೆಡಿ 23 ಡಿಗ್ರೀಸ್ ಅಲ್ಲಿ ಇಟ್ಟಿದ್ದೀನಿ. ಕಾರ್ನ ಡಿಫ್ರಾಸ್ಟ್ ಕೂಡ ಮಾಡ್ಬೋದು. US ಅಲ್ಲಿ ಸ್ನೋ ಎಲ್ಲ ಬೀಳುತ್ತಲ್ಲ, ಸೊ ಆ ತರ ಡಿಫ್ರಾಸ್ಟ್ ಎಲ್ಲ ಮಾಡ್ಬೋದು. ಅದ್ರ ಜೊತೆಗೆ ಕ್ಯಾಂಪ್ ಮೋಡು, ಡಾಗ್ ಮೋಡು, ಕ್ಯಾಬಿನ್ ಏನಾದ್ರು ಓವರ್ ಹೀಟ್ ಆಗಿದ್ರೆ ಇಲ್ಲಿಂದಾನೆ ಕಂಟ್ರೋಲ್ ಮಾಡ್ಬೋದು. ಅದ್ರ ಜೊತೆಗೆ ನಮಗೆ ಲೊಕೇಶನ್, ಇದರಲ್ಲಿ ಸಮ್ಮನ್ ಮೋಡು, ಚಾರ್ಜಿಂಗ್ ಎಲ್ಲ ಇದೆ. ಬಟ್ ಇಂಡಿಯಾದಲ್ಲಿ ಇನ್ನೂ ಸಮ್ಮನ್ ಮೋಡ್ಗೆ ಇನ್ನೂ ಅಷ್ಟು ಪರ್ಮಿಷನ್, ಸೆಲ್ಫ್ ಡ್ರೈವಿಂಗ್ ಆಪ್ಷನ್ ಇಲ್ವಲ್ಲ. ಬಟ್ US ಅಲ್ಲೆಲ್ಲ ಪಾರ್ಕಿಂಗ್ ಅಲ್ಲೇ ಆಟೋಮ್ಯಾಟಿಕ್ ಪಾರ್ಕಿಂಗ್ ಆಗುತ್ತೆ. ನಾವು ಇರೋ ಜಾಗಕ್ಕೆ ಕಾರೇ ವಾಪಸ್ ಬರುತ್ತೆ. ಐ ಥಿಂಕ್ ಅದೊಂಥರ ಕ್ರೇಜಿ ಫೀಚರು. ಸಮ್ಮನ್ ಮೋಡು ನಾವು ಆಕ್ಟಿವೇಟ್ ಮಾಡ್ಬೋದು, ಬಟ್ ಇಂಡಿಯಾದಲ್ಲಿ ಇನ್ನೂ ಇಲ್ಲ. ಡ್ಯಾಶ್ ಕ್ಯಾಮ್ ವ್ಯೂವರ್, ಇಲ್ಲಿಂದಾನೆ ವೆಹಿಕಲ್ ಕನೆಕ್ಟ್ ಆಗ್ತಿದೆ, ಇಲ್ಲಿಂದಾನೆ ನಾವು ಡ್ಯಾಶ್ ಕ್ಯಾಮ್ನ ಕೂಡ ವ್ಯೂ ಮಾಡ್ಬೋದು. ಲೆಟ್ಸ್ ಸಿ ಕ್ಯಾಮ್ರಾ ಲೈವ್ ಯಾವ ತರ ಬರ್ತಾ ಇದೆ ಅಂತ ನೋಡಿ. ಕಾರ್ನ ಫ್ರಂಟ್ ಅಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಕಾರಲ್ಲಿ ಯಾವ ತರ ವ್ಯೂ ಬರ್ತಾ ಇದೆ, ನೀವು ಯಾವ ಕಡೆ ಬೇಕು, ಇಲ್ಲ ಯಾವ ಕಡೆ ಬೇಕು, ಮುಂದೆದ್ ಬೇಕಾ ಹಿಂದೆದ್ ಬೇಕಾ ನೋಡಿ. ಮುಂದೆದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಕ್ಯಾಮ್ರಾ ವ್ಯೂನು ಇದರಲ್ಲೇ ಗೊತ್ತಾಗ್ತಿದೆ. ಈ ಕಾರ್ ಈಗ ಓಡ್ಸಕ್ಕೆ ಯಾವ ತರ ಇದೆ ಬನ್ನಿ ನೋಡೋಣ. ಸೊ ಟೈಮ್ ಟು ಸ್ಟಾರ್ಟ್ ಡ್ರೈವಿಂಗ್ ದ ಟೆಸ್ಲಾ ಮಾಡೆಲ್ Y. ಕೀ ಅನ್ನೋದು ಆಪ್ಷನ್ ಇಲ್ಲ ನೋಡಿ, ಜಸ್ಟ್ ಇದು ಕೀ ಕಾರ್ಡ್ ಅಷ್ಟೇ. ಸೊ ಇದನ್ನ
ಇಲ್ಲಿ ಇಟ್ಟರೆ ಸಾಕು. ಬಟ್ ಫೋನಲ್ಲಿ ಯೂಸ್ ಮಾಡ್ಕೋಬಹುದು. ಸೀಟ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀರಿ ಬಿಕಾಸ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಲಿ ಕಂಟ್ರೋಲ್ ಸೀಟ್ಸು. ಈಗ ಟೈಮ್ ಟು ಸ್ಟಾರ್ಟ್ ಡ್ರೈವಿಂಗ್. ಆ್ಯಂಡ್ ಡ್ರೈವ್ ಮಾಡೋದಕ್ಕೆ ಎಲ್ಲೂ ಯಾವ ಬಟನ್ ಇಲ್ಲ, ಸ್ಕ್ರೀನಲ್ಲಿ ಜಸ್ಟ್ ಈ ಥರ ಸ್ವೈಪ್ ಅಪ್ ಮಾಡಬೇಕು. ಬಟ್ ಕೆಲವು ಟೈಮಲ್ಲಿ ನೋಡಿ ಇಲ್ಲೂ ಬಟನ್ಸ್ ಬರುತ್ತೆ, ಡ್ರೈವು, ನ್ಯೂಟ್ರಲ್ಲು, ರಿಯರು, ಪಾಕ್ ಅಂತ. ಸೊ ಅಕಸ್ಮಾತ್ ಏನಾದ್ರು ಸ್ಕ್ರೀನ್ ವರ್ಕ್ ಆಗಿಲ್ಲ ಅಂದ್ರೆ ಇದರಿಂದ ಆಪರೇಟ್ ಮಾಡ್ಕೊಬೋದು. ಕೂಡ್ಲು ಗೇಟ್ ಹತ್ರ ಟ್ರಾಫಿಕಲ್ಲಿ ಇದ್ದೀನಿ ಅಂಡ್ ನೋಡಿ ಯಾವ ತರ ಡಿಸ್ಪ್ಲೇ ಅಲ್ಲಿ ಬರ್ತಾ ಇದೆ. ಯಾಕಂದ್ರೆ ಇದರಲ್ಲಿ 8 ಕ್ಯಾಮ್ರಾ ಫಂಕ್ಷನ್ಸ್ ಇದೆ ಅಲ್ಲ, ಸೊ ಎಲ್ಲಾನು ಮಾನಿಟರ್ ಆಗಿ ಕಂಪ್ಲೀಟ್ಲಿ ಸಾಫ್ಟ್ವೇರ್ ಬೇಸ್ಡ್ ಕಂಪನಿ. ಕಾರ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಈ ಟೆಸ್ಲಾದಲ್ಲಿ ನೋಡ್ಬೋದು. ನೋಡಿ ಮುಂದೆ ನೋಡಿ 2 ವೀಲರ್ಸ್ ನಿಲ್ಸಿರೋದು. ಐ ಮೀನ್ ಮೇನ್ ರೋಡಲ್ಲಿ ಹೊಸೂರ್ ಹೈವೇ ಅಲ್ಲಿ ನೋಡಿ ಹೋಗ್ತಿರೋದನ್ನು ಟ್ರಕ್ ಸೀಡ ಕಂಪ್ಲೀಟ್ ಆಗಿ ಬರ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ವೆರಿ ನೈಸ್. ಈಗ ಹೈವೇ ಓಡಿಸ್ತಾ ಇದೀವಿ ಅಂಡ್ ಡ್ರೈವಿಂಗ್ ಫೀಲ್ಸ್ ವೆರಿ ವೆರಿ ಗುಡ್. ಯಾವುದೇ ರೀತಿಯಾದ ಬಟನ್ಸ್ ಎಲ್ಲೂ ಇಲ್ಲ. ಸೊ ಅದರಿಂದ ಒಂಥರ ವಿಯರ್ಡ್ ಎಕ್ಸ್ಪೀರಿಯನ್ಸ್, ಬಟ್ ಚೆನ್ನಾಗಿದೆ ಬಿಕಾಸ್ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ತುಂಬ ಪ್ರೀಮಿಯಂ ಆಗಿದೆ. ನಾಯ್ಸ್ ಇನ್ಸುಲೇಷನ್ ಒಳಗಡೆ ಏನಂದ್ರೆ ಏನು ಸೌಂಡೇ ಬರ್ತಾ ಇಲ್ಲ, ವೆರಿ ಕ್ವೈಟ್. ಇದರಲ್ಲಿ ನಮಗೆ 2 ಮೋಡ್ಸ್ ಬರುತ್ತೆ. ಸೊ ನಮಗೆ ಸ್ಟ್ಯಾಂಡರ್ಡ್ ಮೋಡ್ ಹಾಗೆ ಕಾಮ್ ಚಿಲ್ ಮೋಡ್ ಅಂತ ಕೂಡ ಇದೆ. ಸೊ ಸಿಟಿಲಿ ಯೂಸ್ ಮಾಡ್ಕೊಂಡಿದ್ರೆ ಸೊ ನಿಮ್ಗೆ ಇನ್ನೂ ಜಾಸ್ತಿ ರೇಂಜ್ ಬರುತ್ತೆ. ನೋಡ್ಬೋದು ಯಾವ ಥರ ರೀಜನ್ ವರ್ಕ್ ಆಗ್ತಿದೆ ಅಂತ, ತುಂಬ ಚೆನ್ನಾಗಿ ಬ್ರೇಕಿಂಗ್ ಆಗ್ತಾ ಇದೆ. ಸೊ ತುಂಬ ಜನ ಕೇಳೋ ಕ್ವೆಶನ್ ಏನಂದ್ರೆ ಇದರಲ್ಲಿ ಆಲ್ ವೀಲ್ ಡ್ರೈವ್ ಆಪ್ಷನ್ ಇಲ್ಲ, ರಿಯರ್ ವೀಲ್ ಡ್ರೈವೇ ಇದೆ. ಸೊ ಅದರಿಂದ ಫೀಲ್ಸ್ ವೆರಿ ಡಿಫ್ರೆಂಟ್ ದೆನ್ ದ ಫ್ರಂಟ್ ವೀಲ್ ಡ್ರೈವ್ ಮಾಡೆಲ್ಸ್. ಬಟ್ ಏನಂದ್ರೆ ನಮಗೆ ಲಾಂಗ್ ರೇಂಜ್ ವರ್ಷನ್ ಅಲ್ಲಿ ದೊಡ್ಡ ಬ್ಯಾಟ್ರಿ ಪ್ಯಾಕ್ ಜೊತೆಗೆ ಮೋಟರ್ ಪವರ್ ಡೆಲಿವರಿನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಕ್ಸಲರೇಷನ್ 0 to 100 ಟೈಮ್ ನಮಗೆ 5.9 ಸೆಕೆಂಡ್ಸ್ ಅಲ್ಲಿ ಹೋಗುತ್ತೆ. ಸೊ ದಟ್ಸ್ ವೆರಿ ವೆರಿ ಫಾಸ್ಟ್ ಗುರು. ಬಟ್ ಟ್ರಾಫಿಕ್ ಅಲ್ಲಿ ಅಷ್ಟು ಮಜಾ ಇರೋದಿಲ್ಲ. ನೋಡಿ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲೇ ಕುತ್ಕೊಂಡಿದ್ದೀರಿ ಆಗ್ಲೇ ಹಾಫ್ ಅನ್ ಅವರ್ ಇಂದ. ಪವರ್ ಹೇಳಿದ್ರೆ ನಿಮಗೆ ರೆಗ್ಯುಲರ್ ಕಾರ್ ಕಂಪೇರ್ ಮಾಡಿದ್ರೆ ನಿಮಗೆ 300 BHP ಪವರ್ ಇರುವಂತ ಕಾರಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಇರುತ್ತೆ ಇದ್ರಲ್ಲಿ ಆ ತರ ಇರುತ್ತೆ. ಬಟ್ ಇನ್ಸ್ಟೆಂಟ್ ಪವರ್ ಅಂಡ್ ಟಾರ್ಕ್. ಬಟ್ ಇಂಡಿಯಾದಲ್ಲಿ ಟೆಸ್ಲಾ ಓಡಿಸ್ತಿರೋದು ಐ ಥಿಂಕ್ ಇಟ್ ಫೀಲ್ಸ್ ವೆರಿ ಗುಡ್ ಮ್ಯಾನ್. ಬಿಕಾಸ್ ಈ ಮಾಡೆಲ್ ವೈ ಲಾಂಚ್ ಆಗಿ ನಮಗೆ 2021 ಅಲ್ಲಿ ಲಾಂಚ್ ಆಗಿದ್ದು ಅಂಡ್ 2023 ಒಳಗಡೆ ಇದು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಕಾರ್. ಯಾಕಂದ್ರೆ US ಅಲ್ಲಿ ನಮಗೆ ಐ ಥಿಂಕ್ ಟೊಯೋಟಾ ಕರೋಲಾ ಬಂದು ಇಟ್ ವಾಸ್ ದ ಬೆಸ್ಟ್ ಸೆಲ್ಲಿಂಗ್ ಕಾರ್ ಆಲ್ಮೋಸ್ಟ್ 37 ವರ್ಷ. ಬಟ್ ಈಗ ಮಾಡೆಲ್ ವೈ ಆಗಿತ್ತು. ಬಟ್ ನಾವು ದ ಕಾಂಪಿಟೇಷನ್ ಇಸ್ ವೆರಿ ವೆರಿ ಸಿವಿಯರ್. ಬಟ್ ನನಗೆ ಈ 15-inch ಡಿಸ್ಪ್ಲೇಲಿ ರೆಸ್ಪಾನ್ಸಸ್ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋ ಟ್ರಾಫಿಕ್ ಅಲ್ಲಿ ಇದ್ದೀವಿ. ನಾನು ವಿಂಡೋಸ್ ಡೌನ್ ಮಾಡ್ತೀನಿ, ನೋಡ್ಬೋದು ಯಾವ ತರ ನಾಯ್ಸಸ್ ಬರ್ತಿದೆ ಅಂತ. ಎಲ್ಲ ವಿಂಡೋಸ್ ಡೌನ್ ಮಾಡ್ತೀನಿ, ಎಷ್ಟು ಒಳಗಡೆ ಸೌಂಡ್ ಬರ್ತಾ ಇದೆ. ಈಗ ಕ್ಲೋಸ್ ಮಾಡಿ ನೋಡಿದ್ರೆ ಯಾವ ತರ ನಾಯ್ಸ್ ಐಸೋಲೇಷನ್ ಆಗ್ತಾ ಇದೆ ಅಂದ್ರೆ ಐ ಥಿಂಕ್ ದ್ಯಾಟ್ ಈಸ್ ವೆರಿ ವೆರಿ ಗುಡ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 8 to 9 ಏರ್ ಬ್ಯಾಗ್ಸ್ ಬರ್ತಾ ಇದೆ. ಸೊ ಸೇಫ್ಟಿಯಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಸೇಫ್ಟಿ ವೈಸ್ ಒನ್ ಆಫ್ ದ ವರ್ಲ್ಡ್ ಅಲ್ಲಿ ಸೇಫೆಸ್ಟ್ ಕಾರ್. ಕ್ರ್ಯಾಶ್ ಟೆಸ್ಟಿಂಗ್ ಅಲ್ಲಿ ನೀವು ಈ ಹೆಸರು ಹೇಳಿ ಆ ಎಲ್ಲ ಕ್ರ್ಯಾಶ್ ಟೆಸ್ಟನ್ನು ಆಗ್ಬಿಟ್ಟಿದೆ. GN ಕ್ಯಾಪ್ ಆಗಿರ್ಬೋದು, BN ಕ್ಯಾಪ್ ಆಗಿರ್ಬೋದು, ಜಪಾನೀಸ್ ಅಂಡ್ ಕ್ಯಾಪು, ಯಾವ ತರ ಟೆಸ್ಟಿಂಗ್ ಎಲ್ಲ ಆಗಿದೆ. ನೋಡ್ಬೋದು ಟ್ರಾಫಿಕ್ ಅಲ್ಲಿ ನೀವು ಯಾವ ತರ ಇದೆ. ಇದರಲ್ಲಿ 8 ಕ್ಯಾಮರಾ ಇದೆ. ಸೊ ಫ್ರಂಟ್ ಅಲ್ಲಿ ತೋರಿಸ್ತಾ ಇದೆ. ನೀವು ಇನ್ನೂ ಬೇರೆ ಕ್ಯಾಮ್ರಾಸ್ ಹಿಂದೆ ಕ್ಯಾಮರಾ ನೋಡ್ಬೋದು. ಹಿಂದೆ ನಮಗೊಂದು i10 ಏನೋ ಬರ್ತಾ ಇದೆ. ಸೊ ಅದನ್ನು ನೋಡ್ಬೋದು ನೀವು ಇಲ್ಲಿ. ಸ್ನೇಹಿತರೆ ಟೆಸ್ಲಾ ಮಾಡೆಲ್ ವೈನ ನೈಸ್ ರೋಡಲ್ಲಿ ಓಡಿಸ್ತಾ ಇದ್ದೀನಿ. ಸ್ಪೆಷಲಿ ಹೈವೇ ಪರ್ಫಾರ್ಮೆನ್ಸ್ ಸೀಮ್ಸ್ ವೆರಿ ವೆರಿ ಗುಡ್. 0 to 100 ನಿಮಗೆ 5.9 ಸೆಕೆಂಡ್ಸ್ ಇಷ್ಟು ಕ್ವಿಕ್ ಆಗಿ ಆಕ್ಸಿಲರೇಟ್ ಮಾಡ್ತಿದೆ. ಹಳೆ ಕಾಲದಲ್ಲಿ ರಿಯಲ್ ವೀಲ್ ಡ್ರೈವ್ ಕಾರ್ ಮಾಡಿದ್ರೆ ಯಾವ ತರ ಪುಲ್ ಮಾಡುತ್ತೆ ಆ ತರನೇ ಇದೆ. ಬಟ್ ಇದು ಸ್ಟ್ಯಾಂಡರ್ಡ್ ವೇರಿಯಂಟು. ಸೊ ನಿಮಗೆ ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಇದ್ರಲ್ಲೂ ಎಷ್ಟು ಫಾಸ್ಟ್ ಆಗಿ ಕಿತ್ಕೊಂಡು ಹೋಗ್ತಿದೆ ಅಂದ್ರೆ ಲುಕ್ ಅಟ್ ದಿಸ್ ಕ್ವಿಕ್ ಆಕ್ಸಲರೇಷನ್. ಇಟ್ ಗೋಸ್ 100 in no time ಅಂತಾನೆ ಹೇಳ್ಬೇಕು. ಇದರಲ್ಲಿ ನಮಗೆ ಲಾಂಗ್ ರೇಂಜ್ ವೇರಿಯಂಟ್ ಅಲ್ಲಿ ನಮಗೆ ಇನ್ನೂ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ರೇಂಜ್ನು ಜಾಸ್ತಿ ಇರುತ್ತೆ. ಸೊ ರಿಯಲ್ ವರ್ಲ್ಡ್ ರೇಂಜ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ನಮಗೆ 500, 550 ರಿಯಲ್ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲವ್ರಿಗೆಲ್ಲ 650, 700 ಕೂಡ ಬಂದಿದೆ. ಡಿಪೆಂಡ್ಸ್ ಆನ್ ಹೌ ಯು ಡ್ರೈವ್, ಯಾವ ಥರ ರೀಜನ್ ಯೂಸ್ ಮಾಡ್ತೀರಾ, ಯಾವ ಥರ ಟೆರೇನಲ್ಲಿ ಯೂಸ್ ಮಾಡ್ತೀರಾ, ಯಾವ ಥರ ಕಂಡೀಷನಲ್ಲಿ ಯೂಸ್ ಮಾಡ್ತೀರಾ ಅಂತ. ಸೊ ಡೆಫಿನೆಟ್ಲಿ ನಿಮಗೆ 500 ಕಿಲೋಮೀಟರ್ಸ್ ಎಸ್ಪೆಷಲಿ ಲಾಂಗ್ ರೇಂಜ್ 500, 550 ಅಂತೂ ಗ್ಯಾರಂಟಿಯಾಗಿ ಬರುತ್ತೆ. ಬಟ್ ಇದರಲ್ಲಿ ಅಂದರೆ ಫುಲ್ ಸೆಲ್ಫ್ ಡ್ರೈವಿಂಗ್ ಇಲ್ಲ ಇದರಲ್ಲಿ. ಯಾಕಂದರೆ ಇಂಡಿಯಾದಲ್ಲಿ ಇಟ್ಸ್ ಸ್ಟಿಲ್ ಇಲೀಗಲ್. ಬಟ್ ಆಪ್ಷನಲ್ ಆಗಿದೆ. ಅದಕ್ಕೂ ನೀವು ಒಂದು 6 ಲಕ್ಷ ಕೊಡಬೇಕು ಆಪ್ಷನಲ್ ಆಗಿ. ನೀವು ಆ ಪ್ಯಾಕೇಜ್ನ ಹಾಕ್ಕೋಬೇಕು ಅಂದರೆ ಕಂಪ್ಲೀಟ್ ಸೆಲ್ಫ್ ಡ್ರೈವಿಂಗ್ ಆಪ್ಷನ್ ಬರುತ್ತೆ. ಬಟ್ ಇಂಡಿಯಾದಲ್ಲಿ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಸ್ಟಿಲ್ ಯೂಸ್ ಇಟ್. ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಇಟ್ಸ್ ಸ್ಟಿಲ್ ಎ ಬ್ಯಾನ್ ಟೆಕ್ನಾಲಜಿ. ಯಾಕಂದರೆ ನಮ್ಮ ಇಂಡಿಯನ್ ರೋಡ್ ಕಂಡೀಷನಲ್ಲಿ ಕೊಟ್ಬಿಟ್ರೆ ತುಂಬ ಕಷ್ಟ ಇರುತ್ತೆ. ಎಲ್ಲೆಲ್ಲಿಂದನೋ ಯಾರ್ಯಾರೋ ಬರ್ತಾ ಇರ್ತಾರೆ. ಇಂಡಿಕೇಟರ್ ಹಾಕಿ ಲೇನ್ ಚೇಂಜಸ್ ಮಾಡ್ತಿದ್ರೆ ಏನು ಫೀಡ್ಬ್ಯಾಕ್ ಕೊಡಲ್ಲ. ಬಟ್ ನೀವೇನಾದರೂ ಸಡನ್ ಲೇನ್ ಚೇಂಜಸ್ ಮಾಡುವಾಗ ನಿಮಗೆ ಲೆವೆಲ್ 2 ADAS ಅಲ್ಲಿ ಲೇನ್ ಕೀಪ್ ಅಸಿಸ್ಟು, ಬ್ರೇಕಿಂಗು, ಸೊ ಕೊಲ್ಯೂಷನ್ ವಾರ್ನಿಂಗು, ಸೊ ಈ ಥರ ಫೀಚರ್ಸ್ ಅಂತೂ ಡೆಫಿನೆಟ್ಲಿ ಇದೆ ಕಾರಲ್ಲಿ. ಆ್ಯಂಡ್ ಗುಡ್ ಥಿಂಗ್ ಏನಂದರೆ ನಮಗೆ ಇಂಡಿಕೇಟರ್ಸ್ ಮಾತ್ರ ಒಂದು ಸಡನ್ನಾಗಿ ಇಲ್ಲೊಂದು ನಾಬ್ ಬಟನ್ನ ಕೊಟ್ಟಿದ್ದಾರೆ. ಇಂಡಿಕೇಟರ್ಗೆ ಲೆಫ್ಟ್ ರೈಟು ನೋಡಿ, ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗು ಇಲ್ಲಿದೆ. ಯಾವ ಥರ ನೀವು ಲೇನ್ ಚೇಂಜಸ್ ಮಾಡ್ತಿದ್ದೀರಾ ನೋಡಿ, ರೈಟ್ ಸೈಡ್ ಬ್ಲೈಂಡ್ ಮಾನಿಟ್ರಿಂಗು. ಬಟ್ ಮಿರರಲ್ಲಿ ಆ 360 ಡಿಗ್ರಿ ಕ್ಯಾಮ್ರಾ ಇಲ್ಲ, ಸ್ವಲ್ಪ ಕೆಳಗಡೆ ಇದೆ. ಸೊ ಇನ್ನೂ ವ್ಯೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ನೋಡ್ತಾ ಇದ್ದೆ ಎಲ್ಲಪ್ಪ ಹೈ ಬೀಮ್ ಲೋ ಬೀಮು, ಐ ಮೀನ್ ಪಾಸಿಂಗ್ ಹೊಡಿಯೋದಕ್ಕೆ ಬೀಮ್ ಅಂತ ನೋಡಿ ಸ್ಟೇರಿಂಗ್ ವೀಲಲ್ಲೇ ಇಲ್ಲೊಂದು ಬಟನ್ನ ಕೊಟ್ಟಿದ್ದಾರೆ ನೋಡಿ, ಪಾಸಿಂಗ್ ಹೊಡಿಬೋದು ಇದರಲ್ಲಿ.
ನೋಡಿ ಎಲ್ಲಾರು ತುಂಬಾ ಜನ ಟೆಸ್ಲಾನ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಹೀಗೆ ಥಮ್ಸ್ ಅಪ್ ಇದರಲ್ಲಿ. ಅಂಡ್ ಈ ಒಂದು ಬಟನ್ಸ್ ಇಲ್ಲ ಅಂದ್ರೂ ಐ ಡೋಂಟ್ ಫೀಲ್ ಅನ್ಕಂಫರ್ಟೇಬಲ್. ನನ್ಗೆ ಏನೇನು ಬೇಕೋ ಎಲ್ಲಾನು ಇದರಲ್ಲೇ ಇದೆ. ನೋಡಿ AC ಕಂಟ್ರೋಲ್ಸ್ ಎಲ್ಲ ನಾನು ತುಂಬಾ ನೋಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ನೀವು ಡ್ರೈವ್ ಮಾಡ್ತಾ ಮಾಡ್ತಾ ಯು ವಿಲ್ ಗೆಟ್ ಯೂಸ್ ಟು ಇಟ್. ಸ್ಟಾರ್ಟಿಂಗ್ ಅಲ್ಲಿ ನನಗೊಂದು 5-10 ಕಿಲೋಮೀಟರ್ ಸ್ವಲ್ಪ ವಿಯರ್ಡ್ ಆಗಿತ್ತು, ಬಟ್ ಈಗ ತುಂಬಾ ಚೆನ್ನಾಗಿದೆ. AC ವೆಂಟ್ಸ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಬಟ್ ನಾವು ಏರ್ ಫ್ಲೋ ಯಾವ ಕಡೆ ಬರ್ತಿದೆ ಅಂತ ಇದ್ರಲ್ಲೇ ಕಂಟ್ರೋಲ್ ಮಾಡ್ಬೋದು. ಅಂಡ್ ಈವನ್ ಪ್ಯಾಸೆಂಜರ್ಸ್ಗೂ ಅಷ್ಟೇ ನಮಗೆ ಡ್ಯೂಯಲ್ ಝೋನ್ AC ಇದೆ. ಹಿಂದೇನು AC ಕಂಟ್ರೋಲ್ಸ್ಗೆ ನಮಗೆ ಒಂದು ಟಚ್ ಸ್ಕ್ರೀನ್ ಇರೋದ್ರಿಂದ ವೆರಿ ನೈಸ್. ಸ್ಟೆಬಿಲಿಟಿ ಚೆನ್ನಾಗಿದೆ ಗುರು, ಇಟ್ಸ್ ನಾಟ್ ಟೂ ಸಾಫ್ಟ್. ಯಾಕಂದ್ರೆ ಈ ಒಂದು ಸಿಡಾನ್ ನಿಮಗೆ ಐ ಥಿಂಕ್ ಮಾಡೆಲ್ ಎಸ್ ಮಾಡೆಲ್ ಅಲ್ಲಿ ಈ ಒಂದು ದಟ್ಸ್ ಸಿಡಾನ್ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇಂಡಿಯನ್ ರೋಡ್ಸ್ಗೆ ಇಟ್ಸ್ ನಾಟ್ ದ್ಯಾಟ್ ಸೂಟಬಲ್. ಅಂಡ್ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಇಟ್ಸ್ ಅನದರ್ ಆಪ್ಷನ್, ಬಿಕಾಸ್ ನಮ್ಮ UK ಅಲ್ಲೆಲ್ಲ ಯಾವ್ಯಾವ ಕಾರ್ಸ್ ಎಲ್ಲ ಆಗ್ತಿದೋ ಐ ಥಿಂಕ್ ಅದೆಲ್ಲ ಇಂಡಿಯಾ ಬರುತ್ತೆ. ಅಂಡ್ ಸೈಬರ್ ಟ್ರಕ್ ಹೇಳ್ಬೇಕಲ್ಲ, ಮೋಸ್ಟ್ ಫಂಕಿ ಲುಕಿಂಗ್ ಟ್ರಕ್ ಅಂತಾನೆ ಹೇಳ್ಬೇಕು. ಪ್ರಾಪರ್ ಫ್ರಿಡ್ಜ್ ತರ ಕಾಣಿಸುತ್ತೆ ಅದು, ಬಟ್ ಐ ಡೋಂಟ್ ಥಿಂಕ್ ದಟ್ ವಿಲ್ ಕಮ್ ಟು ಇಂಡಿಯಾ. US ಅಲ್ಲೇ ಇನ್ನು UK ಯುರೋಪ್ಗೆ ಹೋಗ್ಲಿಲ್ಲ ಆ ಪರ್ಟಿಕ್ಯುಲರ್ ಟ್ರಕ್, ಇನ್ನು ನಮಗೆ US ಅಲ್ಲಿ ಮಾತ್ರನೇ ಇರೋದು. ಬಟ್ ಲುಕ್ ಐ ಥಿಂಕ್ ಇಂಡಿಯಾಗೆ ಯಾರೋ ಒಂದು ಐ ಥಿಂಕ್ ಇಬ್ರು ಇಂಪೋರ್ಟ್ ಮಾಡಿಸಿದ್ದಾರೆ ಗುಜರಾತ್ ಅಲ್ಲಿ ಅಂತ ನಾನು ಫೋಟೋಸ್ ನೋಡಿದೆ. ವ್ಯೂನ ನೋಡಿದ್ರೆ ನಮಗೆ ಮಿರರ್ಸ್ ORVMs ಸ್ವಲ್ಪ ಚಿಕ್ಕದಾಯ್ತು, ಬಟ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅದರಲ್ಲಿ ಏನೂ ಇಲ್ಲ. ಬಟ್ IRVMs ಅಲ್ಲಿ ವ್ಯೂ ಚೆನ್ನಾಗಿದೆ. ಬಟ್ ಹಿಂದೆ ನಮಗೆ ಗ್ಲಾಸ್ ರೂಫು ಕೂಪೆ ಸ್ಟೈಲ್ ಇರೋದ್ರಿಂದ ತುಂಬಾ ಚಿಕ್ಕದಾಯ್ತಲ್ಲ, ಸ್ಲೋಪಿಂಗ್ ಸ್ಟೈಲು. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನಾವು ಕ್ಯಾಮ್ರಾದಲ್ಲಿ ಕ್ಲೀನ್ ಆಗಿ ನೋಡ್ಬೋದು. ಇದರಲ್ಲಿ ಈ ತರ ಹೈವೇ ಹೋಗ್ತಿದ್ರೆ ಹಿಂದೆ ಯಾರು ಬರ್ತಿದೆ ಅಂತ ನೋಡಿ ಕ್ಲೀನ್ ಆಗಿ ನೋಡ್ಬೋದು. ಇವನ್ ಮುಂದೆ ನೋಡ್ಬೋದು. ಅಂಡ್ ರೈಟ್ ಸೈಡ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ. ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಮಾಡಿ ಇದನ್ನ ಸೆಟ್ ಮಾಡ್ಬೋದು. ನೋಡಿ ಕ್ರೂಸ್ ಕಂಟ್ರೋಲ್ ಅದೇ ಆಟೋಮ್ಯಾಟಿಕ್ ಆಗಿ 45 ಅಲ್ಲಿ ನೋಡಿ ಹೋಗ್ತಾ ಇದೆ. ನಮಗೆ 19 ಇಂಚ್ ವೀಲ್ಸ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಏರೋ ಕರ್ಟನ್ಸ್ ಕೊಟ್ಟಿದ್ದಾರೆ. ಸೊ ಏರೋ ಡೈನಾಮಿಕಲಿ ತುಂಬಾ ಚೆನ್ನಾಗಿದೆ. ಬಟ್ ಏನಂದ್ರೆ ದೊಡ್ಡ ಸೈಜ್ ವೀಲ್ಸ್ ಬರ್ತಾನೆ ನಿಮ್ಗೆ ಟೈರ್ ಪ್ರೊಫೈಲ್ ಸೈಜ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಅಂಡ್ ಅಲಾಂಗ್ ವಿತ್ ದ ಸಸ್ಪೆನ್ಷನ್ ನಿಮ್ಗೆ ಟೈರ್ಸ್ ಕೂಡ ಸಸ್ಪೆನ್ಷನ್ ತರ ಆಗ್ತಾ ಆಗುತ್ತೆ. ಸೊ ರೈಡ್ ಕ್ವಾಲಿಟಿ ಅದ್ರಲ್ಲಿ ಇರುತ್ತೆ. ಬಟ್ ನನ್ನ ಪ್ರಕಾರ ಇಟ್ ಫೀಲ್ ಸ್ಟಿಫ್, ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿದೆ. ಸಸ್ಪೆನ್ಷನ್ ಅಷ್ಟೊಂದು ಪ್ಲಶಿ ಆಗಿಲ್ಲ. ಐ ಥಿಂಕ್ ಇಂಡಿಯನ್ ರೋಡ್ಸ್ ಆಫ್ ರೋಡ್ ಐ ಮೀನ್ ಬ್ಯಾಡ್ ರೋಡ್ಸ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಡೆಫಿನೆಟ್ಲಿ ಟೆಸ್ಟ್ ಮಾಡಬೇಕು. ಬಟ್ ಸೋ ಫಾರ್ ಇನ್ ದ ಹೈವೇ ಯಾವ್ಯಾವ ತರ ಪ್ಯಾಚಿ ರೋಡ್ಸ್ ಅಲ್ಲಿ ನಾವು ನೋಡಿದಷ್ಟು ಐ ಮೀನ್ ಇಟ್ ಫೀಲ್ಸ್ ಕ್ವೈಟ್ ಗುಡ್. ಈಗ ಕ್ವಿಕ್ ಆಕ್ಸಿಲರೇಷನ್ ಮಾಡೋಣ ಯಾವ ತರ ಇದೆ ಅಂತ. ರೆಡಿ 3, 2, 1 ಗೋ. ಮೈ ಗಾಡ್ ನೋಡಿ 70-80 ಇನ್ ನೋ ಟೈಮ್. ಡೆಫಿನೆಟ್ಲಿ ಐ ಡೋಂಟ್ ವಾಂಟ್ ಟು ಓವರ್ ಸ್ಪೀಡ್, ಯಾಕಂದ್ರೆ ಇದರಲ್ಲಿ ಸ್ಪೀಡ್ ಲಿಮಿಟ್ 120 ಇದೆ ಅಷ್ಟೇ. ಸೊ ನೈಸ್ ರೋಡ್ ಅಲ್ಲಿ 100-120 ಡಿಫ್ರೆಂಟ್ ಪ್ಯಾಚಸ್ ಅಲ್ಲಿ. ಬಟ್ ಫೀಲ್ಸ್ ನೈಸ್. ಬಟ್ ಅಂಡು ಲೆನ್ಸಸ್ ಎಲ್ಲ ನಿಮ್ಗೆ ಗೊತ್ತಾಗ್ತಿದೆ. ಆ್ಯಂಡ್ ಡೆಫಿನೆಟ್ಲಿ ಮೇ ಬಿ ಇನ್ ದ ಫ್ಯೂಚರ್ ನಾನು ಇದನ್ನ ರೇಂಜ್ ಟೆಸ್ಟ್ ಡೆಫಿನೆಟ್ಲಿ ಮಾಡಲೇಬೇಕು, ಯಾಕಂದ್ರೆ ಐ ಆಮ್ ವೆರಿ ಕ್ಯೂರಿಯಸ್ಸು. ನೋಡಿ ಫೀಡ್ಬ್ಯಾಕ್ ಬಂತು, ತುಂಬಾ ಕ್ಲೋಸ್ ಹೋಗಿದ್ರಿಂದ ನೋಡಿ ಸ್ಟೇರಿಂಗ್ ವೀಲಲ್ಲಿ ಫೀಡ್ಬ್ಯಾಕು, ಈ ಥರ ಆಪ್ಟಿಕ್ಸ್ ಎಲ್ಲ ಸೌಂಡ್ ಜೊತೆಗೆ ಬಂತು. ಸೊ ಯಾರಾದ್ರೂ ತುಂಬಾ ಕ್ಲೋಸ್ ಬಂದು ನೀವೇನಾದ್ರು ಕ್ರಾಶ್ ಮಾಡ್ತಿದ್ರ ಅಂದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ನೋ ದಿಸ್. ಆ್ಯಂಡ್ ನಿಮಗೆ ಸರ್ವಿಸ್ ವಿಷಯದಲ್ಲಿ ಮಾತಾಡಿದ್ರೆ ನಿಮ್ಗೆ ಈ ಕಾರ್ಗೆ ಸರ್ವಿಸ್ ಅನ್ನೋದೇ ಇಲ್ಲ, ಬಿಕಾಸ್ ದೆರ್ ಇಸ್ ನೋ ಸರ್ವಿಸ್. ನಿಮಗೆ 10,000, 20,000, 50,000 ಸರ್ವಿಸೇ ಇಲ್ಲ. ಆ್ಯಂಡ್ ನಿಮ್ಮ ಮನೆಗೆ ಟೆಸ್ಲಾದವ್ರು ಫ್ಲೈ ಮಾಡಿ ಪೀರಿಯಾಡಿಕ್ ಮೇಂಟೆನೆನ್ಸ್ ಏನಾದರೂ ನಿಮಗೆ ರೀಪ್ಲೇಸ್ ಬ್ರೇಕ್ ಪ್ಯಾಡ್ಸ್ ಆಗಿರ್ಬೋದು, ಬೇರೆ ಏನಾದರೂ ಕ್ವಿಕ್ ಚೇಂಜಸ್ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ಮನೆಗೆ ಬಂದು ಸರ್ವಿಸ್ ಮಾಡ್ತಾರೆ ಆಲ್ ಓವರ್ ದ ಕಂಟ್ರಿ, ಪ್ಯಾನ್ ಇಂಡಿಯಾ. ನೀವು ಎಲ್ಲಿ ತೊಗೊಂಡಿದ್ರು. ಈಗ ಪಾಪಪ್ ಸ್ಟೋರ್ಸ್ನ ಓಪನ್ ಮಾಡಿದ್ರೆ ಅಲ್ಲಲ್ಲಿ ಫಾರ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ. ಫ್ಯೂಚರಲ್ಲಿ ನಮಗೂ ಶೋರೂಮ್ ಬರುತ್ತೆ, ಬಟ್ ದೇರ್ ಈಸ್ ನೋ ಸರ್ವಿಸ್ ಸೆಂಟರ್ ಆಪ್ಷನ್. ಬಟ್ ಏನಾದರೂ ಲೆಟ್ಸ್ ಆಕ್ಸಿಡೆಂಟಲ್ ಆಗಿ ಏನಾದರೂ ಡ್ಯಾಮೇಜ್ ಆದರೆ ಆ ಥರ ಏನಾದರೂ ಇದ್ರೆ ನಿಮಗೆ ಯಾರಾದರೂ ಒಂದು ಜೊತೆ ಸರ್ವಿಸ್ಗೆ ಟೈಅಪ್ ಆಗಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಜೊತೆ ಟೈಅಪ್ ಆಗಿ ನಿಮಗೆ ಬಾಡಿ ಶಾಪ್ಸು, ಆಕ್ಸಿಡೆಂಟಲ್ ರಿಪೇರ್ಸು, ಸೊ ಇದೆಲ್ಲ ಆಗುತ್ತೆ. ಸೊ ಸರ್ವಿಸ್ ಅಂದ್ರೆ ಪೀರಿಯಾಡಿಕ್ ಸರ್ವಿಸ್ ಇಲ್ಲ ಎಲ್ಲ ಬ್ರ್ಯಾಂಡ್ಸ್ ಕೊಡೋ ತರ. ಬಿಕಾಸ್ ನಿಮ್ಗೆ ಏನು ವಾಷರ್ ಫ್ಲೂಯಿಡ್ಸ್ ಫಿಲ್ ಮಾಡ್ಬೇಕು, ಅವಾಗ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು. ಅದು ಬಿಟ್ರೆ ಬೇರೆ ಎಲ್ಲಾನು ಐ ಥಿಂಕ್ US ಅಲ್ಲೆಲ್ಲ ನೋಡಿದೀನಿ ಸರ್ವಿಸ್ ಸೆಂಟರ್ಗೆ ತಗೊಂಡೋಗಲ್ಲ. ಹಾಗೆ ಇನ್ ಟರ್ಮ್ಸ್ ಆಫ್ ಪ್ರಾಕ್ಟಿಕ್ಯಾಲಿಟಿಗೆ ಬಂದ್ರೆ ಫ್ರಂಟ್ ಸೀಟ್ ಅಲ್ಲಿ ಕಂಫರ್ಟಬಲ್ ಆಗಿದೆ, ಸ್ಟೇರಿಂಗ್ ವಿ ಅರ್ಗೊನಾಮಿಕ್ಸ್ ಚೆನ್ನಾಗಿದೆ. ಬಟ್ ನಾವು ಲೆಟ್ಸ್ ಸೇ ಆನ್ ದ ಗೋ ಏನಾದ್ರು ಅಡ್ಜಸ್ಟ್ ಮಾಡ್ಕೊಬೇಕು, ಮೇಲೆ ಕೆಳಗಡೆ ಮಾಡ್ಬೇಕಂದ್ರೆ ಲಿಟಲ್ ಡಿಫಿಕಲ್ಟ್, ಅದನ್ನು ಸ್ಕ್ರೀನ್ ಮೂಲಕನೇ ಮಾಡಬೇಕು. ORVMs ಏನಾದ್ರು ಅಡ್ಜಸ್ಟ್ ಮಾಡ್ಬೇಕಂದ್ರೆ ಅದು ಸ್ಕ್ರೀನ್ ಮೂಲಕನೇ ಮಾಡಬೇಕು. ಎವ್ರಿ ಸಿಂಗಲ್ ಕಂಟ್ರೋಲ್ ನೀವು ಎಲ್ಲಾನು ಸ್ಕ್ರೀನ್ ಮೂಲಕನೇ ಮಾಡೋದು. ಸೊ ಅದು ಒಂದು ವಿಷಯ ನೀವು ನೆನ್ಪಿಟ್ಕೋಬೇಕು. ಬಟ್ ಓವರ್ ಆಲ್ ಲೆಟ್ಸ್ ಸೇ ಯು ಬೈ ದಿಸ್ ಆಸ್ ಅ ಫ್ಯಾಮಿಲಿ ಕಾರ್, ಫ್ಯಾಮಿಲಿ ಸಿಡಾನ್ ತರ ನೀವೇನಾದ್ರು ತಗೊಂಡ್ರೆ ಐ ಥಿಂಕ್ ಫ್ಯಾಮಿಲಿ ಕಂಫರ್ಟಬಲ್ ಆಗಿದೆ. ಒಂದು ಮಿಡಲ್ ರೋಗುನು ತುಂಬಾ ಸ್ಪೇಸ್ ಇದೆ ಗುರು ಕಾರಲ್ಲಿ. ಫ್ರಂಟ್ ಅಲ್ಲಿ ಸಖತ್ತಾಗಿದೆ, ಬಟ್ ರಿಯರ್ ಅಲ್ಲಿನೂ ತುಂಬಾ ಕಂಫರ್ಟಬಲ್ ಆಗಿದೆ. ಈವನ್ ಸೀಟ್ ಅಡ್ಜಸ್ಟಬಿಲಿಟಿ ಮಾಡ್ಕೊಬಹುದು, ನಮಗೆ ಮಸಾಜ್ ಫಂಕ್ಷನ್, ಹೀಟಿಂಗ್ ಫಂಕ್ಷನ್ ಇದೆ. ಬಟ್ ಫ್ರಂಟ್ ಅಲ್ಲಿ ನಮಗೆ ವೆಂಟಿಲೇಟೆಡ್ ಫಂಕ್ಷನ್ ಆಪ್ಷನ್ ಇದೆ. ಅಟ್ರಾಕ್ಷನ್ ಅಂದ್ರೆ ನೋಡ್ಬೇಕು, ಎಲ್ಲರೂ ನೋಡಿ ಗಾಡಿಲಿ ಹೋಗೋರು, ಕಾರಲ್ಲಿ ಹೋಗೋರು, ಎವ್ರಿಬಡಿ
ಆರ್ ಸೀಯಿಂಗ್ ದ ಕಾರ್. ಸೊ ಸ್ನೇಹಿತರೆ, ಈಗ ರೇರ್ ಸೀಟ್ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಆನ್ ದ ಗೋ ಮಾತಾಡ್ತೀನಿ. ಅಂಡ್ ಸಸ್ಪೆನ್ಷನ್ ಡೆಫಿನೆಟ್ಲಿ ಸ್ವಲ್ಪ ಸ್ಟಿಫ್ ಆಗಿದೆ, ಬಟ್ ಇಂಟೀರಿಯರ್ಸ್ ಕಂಫರ್ಟ್ ತುಂಬಾ ಪ್ರೀಮಿಯಂ ಆಗಿದೆ. ನೋಡ್ಬೋದು ವಿಂಡೋಸ್ ಸ್ವಲ್ಪ ಹೈಟ್ ಆಗಿದೆ, ಇಲ್ಲೂ ಆಂಬಿಯಂಟ್ ಲೈಟಿಂಗ್ ಇದೆ. ಎಲ್ಲಾ ಕಡೆ ಡಿಫ್ರೆಂಟ್ ಕೈಂಡ್ ಆಫ್ ಸಾಫ್ಟ್ ಟಚ್ ಮೆಟೀರಿಯಲ್, ಲೆದರ್ ಅಪಾಲ್ಸ್ಟ್ರಿ ನೋಡ್ಬೋದು. ಸೆಂಟ್ರಲಿ ನಮಗೆ ಹೀಟಿಂಗ್ ಫಂಕ್ಷನ್ ಇದೆ, ಹಿಂದೆ ವೆಂಟಿಲೇಷನ್ ಫಂಕ್ಷನ್ ಇಲ್ಲ, ಬಟ್ ಮಸಾಜ್ ಫಂಕ್ಷನ್ ಇದೆಲ್ಲ ನಿಮಗೆ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಸೀಟ್ ಬೆಂಚ್ ಸೀಟ್ ಎಲ್ಲ ರಿಕ್ಲೈನ್ ಆಗಿದೆ, ಸೊ ಕ್ಲೀನ್ ಆಗಿ ಬೆಂಡ್ ಆಗಿದೆ, ಕಂಫರ್ಟೇಬಲ್ ಆಗಿ ಇದೆ. ಬಟ್ ಸೆಂಟ್ರಲಿ ನಮಗೆ ಹೆಡ್ ರೆಸ್ಟ್ ಇಲ್ಲ, ಬಟ್ ಈ 2 ಪ್ಯಾಸೆಂಜರ್ಸ್ಗೂ ನಮಗೆ ಹೆಡ್ ರೆಸ್ಟ್ ಅನ್ನೋದು ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್. ಬಟ್ ಈವನ್ ಸೆಂಟರ್ ಪ್ಯಾಸೆಂಜರ್ಗೂ ನಮಗೆ ಆಂಪಲ್ ಅಮೌಂಟ್ ಆಫ್ ಸ್ಪೇಸ್ ಇದೆ, ಸೀಟ್ ಬೆಲ್ಟ್ ಇದೆ, ಯಾಕಂದ್ರೆ ಫ್ಲಾಟ್ ಫುಟ್ ಬೋರ್ಡ್. ಸೊ ಸೆಂಟ್ರಲಿ ನಮಗೆ ಪವರ್ ಟ್ರೈನ್ ಆಪ್ಷನ್ ಇಲ್ಲ, ಟನಲ್ ಆ ಥರ ಪ್ರಾಬ್ಲಮ್ಸ್ ಇಲ್ಲ. ನೋಡಿ ಇಲ್ಲಿ ನಮಗೆ ಹುಕ್ ಆಪ್ಷನ್ ಎಷ್ಟು ಕ್ಲೀಟಾಗಿ ಇಂಟಗ್ರೇಟ್ ಮಾಡಿದ್ದಾರೆ ನೋಡಿ. ಈವನ್ ಲೈಟ್ನು ತುಂಬಾ ಮೈನ್ಯೂಟ್ ಡೀಟೇಲ್ಸ್ ಸಕ್ಕದಾಗಿ ಕೊಟ್ಟಿದ್ದಾರೆ. ಸೊ ದಟ್ಸ್ ಅನದರ್ ಕ್ರೇಜಿ ಪಾರ್ಟ್. ನಮಗೆ ಇಲ್ಲಿ ಪಾಕೆಟ್ಸ್ ಇದೆ, ಇಲ್ಲಿ ನಮಗೆ 2 ಟೈಪ್ ಸಿ ಚಾರ್ಜರ್ಗಳಿದೆ. ಈ ಸ್ಕ್ರೀನ್ ಅಂತೂ ಕ್ರೇಜಿ ಆಗಿದೆ, ನಾನು ತೋರಿಸ್ತೀನಿ ನೋಡಿ. ಇದರಲ್ಲಿ ಕಂಪ್ಲೀಟ್ ಕಂಟ್ರೋಲ್ಸ್ ಇದರಲ್ಲೇ ಮಾಡ್ಬೋದು. ವೆಂಟಿಲೇಷನ್ ಆಗಿರ್ಬೋದು ನೋಡಿ, ಮಸಾಜ್ ಫಂಕ್ಷನ್ಸು. ನಾನು ಇಲ್ಲಿ ಹೀಟಿಂಗ್ ಫಂಕ್ಷನ್ ಆನ್ ಮಾಡ್ಬಿಟ್ಟಿದ್ದೀನಿ, ಏನಕ್ಕೆ ಈ ಬೆಂಗಳೂರಲ್ಲೇ ಅಷ್ಟೇ. ಆಮೇಲೆ ಕಂಪ್ಲೀಟ್ ಫೋಲ್ಡು ಇದರಲ್ಲೇ ಮಾಡ್ಕೊಬೋದು. ಬಟ್ ಇವನ್ ನೋಡಿ, ಫ್ರಂಟ್ ಸೀಟು ರಿಕ್ಲೈನ್ ಆಗುತ್ತೆ, ನಾನು ಅದನ್ನು ತೋರಿಸ್ತೀನಿ ಯಾವ ಥರ ಮುಂದೆ ಬರುತ್ತೆ ಅಂತ ನೋಡಿ. ಸೀಟ್ಗೂ ಮುಂದೆ ಬರುತ್ತೆ ಆ್ಯಂಡ್ ಹಿಂದೆ ಆಪ್ಷನ್ ಇದೆ. ಮಲ್ಟಿಮೀಡಿಯಾ ಕಂಟ್ರೋಲ್ಸ್, ನೀವೇನಾದರೂ ನಿಲ್ಸಿರ್ಬೇಕಾದ್ರೆ ಮುಂದೆ ಹಿಂದೆ ಏನಾದ್ರು ವಿಡಿಯೋ ಪ್ಲೇ ಮಾಡ್ತೀವಿ ಅಂದರೆ 2 ಸ್ಕ್ರೀನಲ್ಲೂ ಒಂದೇ ವಿಡಿಯೋ ಬರುತ್ತೆ. ಆ್ಯಂಡ್ ನೀವೇನಾದರೂ ಕಿಡ್ಸ್ ಮಾತ್ರ ಹಿಂದೆ ಇದ್ದಾರೆ ಅಂದರೆ, ಸೊ ಇದರಲ್ಲಿ ಮಲ್ಟಿಮೀಡಿಯಾ ಮಾಡಿಕೊಂಡು ನೋಡಿ, ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಕಿಡ್ಸ್ಗೋಸ್ಕರನೇ ಸಪ್ರೇಟಾಗಿ ಪ್ಲೇ ಆಗುತ್ತೆ. ಮುಂದೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲ. ಗುಡ್ ಥಿಂಗ್ ಏನಂದರೆ ಹಿಂದೆ ಸ್ಪೀಕರ್ಸಲ್ಲಿ ಮಾತ್ರನೇ ಸೌಂಡ್ ಬರುತ್ತೆ. ಆ್ಯಂಡ್ ಇದರಲ್ಲೂ ಗೇಮ್ಸೂ ಆಡ್ಬೋದು ಜಾಯ್ಸ್ಟಿಕ್ ಕನೆಕ್ಟ್ ಮಾಡಿಕೊಂಡು. ಐ ಥಿಂಕ್ ದಿಸ್ ಇಸ್ ವೆರಿ ವೆರಿ ಗುಡ್. ಆ್ಯಂಡ್ ಸೌಂಡ್ ಕಂಟ್ರೋಲ್ಸ್ ಆಗಿರ್ಬೋದು, AC ಕಂಟ್ರೋಲ್ ಬಟನ್ಸ್ನು ನೀವು ಇಲ್ಲಿ ನೋಡ್ಬೋದು. ಸೊ AC ಯಾವ ಥರ ಬರ್ತಾ ಇದೆ ಅಂತಲೂ ನೀಟಾಗಿ ನಿಮಗೆ ಎಲ್ಲಿ AC ಬೇಕು ಅಂತ ನೋಡಿ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಐ ಥಿಂಕ್ ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಗುರು ಫೀಚರ್ಸ್ ನೋಡಿ. ರಿಯರಲ್ಲಿ ಮಾತ್ರನೇ ಸೌಂಡ್ ಬರುತ್ತೆ. ಸೊ ಪ್ರಿಟಿ ಗುಡ್ ನೋಡಿ. ಇಲ್ಲಿ AC ವೆಂಟ್ಸ್ ಇದೆ, ಸೀಟ್ ಪಾಕೆಟ್ಸು ನಮಗೆ ದೊಡ್ಡದಾಗಿದೆ ನೋಡಿ. ತುಂಬ ಸಾಫ್ಟ್ ಟಚ್ ಮೆಟೀರಿಯಲ್ಸ್, ಇಲ್ಲೊಂಥರ ಸಾಫ್ಟ್ ಟಚ್ ಮೆಟೀರಿಯಲ್, ಇದು ಹಾರ್ಡ್ ಪ್ಲಾಸ್ಟಿಕ್, ಬಟ್ ದಿಸ್ ಸಾಫ್ಟ್ ಟಚ್ ಮೆಟೀರಿಯಲ್. ಇದು ಬ್ಲ್ಯಾಕ್ ಸಾಫ್ಟ್ ಟಚ್ ಮೆಟೀರಿಯಲ್ಸ್. ಡೋರ್ ಪಾಕೆಟ್ಸ್ ನೋಡಿ, ಡೋರ್ ಪಾಕೆಟ್ಸ್ ಅಲ್ಲಿ ನಮಗೆ ಬಾಟಲ್ ಹೋಲ್ಡರ್ಸ್ ತುಂಬಾ ದೊಡ್ಡದಾಗಿ, ಅಲ್ಲೂ ಒಳಗಡೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಅಂಡ್ ಓವರ್ ಆಲ್ ಸಸ್ಪೆನ್ಷನ್ ಫೀಲ್ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಸ್ಟಿಫ್ ಆಗಿದೆ. ಹಿಂದೆ ಪ್ಯಾಸೆಂಜರ್ಸ್ ಅಲ್ಲಿ ಇಬ್ಬರೇ ಹೋಗ್ತಿದ್ದಾರೆ ಅಂದ್ರೆ ಸೆಂಟರ್ ಆರ್ಮ್ ರೆಸ್ಟ್ ಇದೆ, 2 ಕಪ್ ಹೋಲ್ಡರ್ಸ್ ತುಂಬಾನೇ ಪ್ರೀಮಿಯಂ ಆಗಿದೆ. ಕಪ್ ಹೋಲ್ಡರ್ಸ್ ಸೆಂಟ್ರಲ್ ಕೊಟ್ಟಿರೋದ್ರಿಂದ ಆರ್ಮ್ ರೆಸ್ಟ್ ಈ ತರ ಇಟ್ಕೊಂಡಾಗ ಕಪ್ ಹೋಲ್ಡರ್ಸ್ ಇಂಟರ್ವ್ಯೂನ್ ಆಗಲ್ಲ, ದೊಡ್ಡದಾಗಿ ಕಪ್ ಹೋಲ್ಡರ್ಸ್ ಇದೆ. ಅಂಡ್ ಕ್ಲೀನ್ ಆಗಿ ಕ್ಲೋಸು ಆಗ್ಬಿಡ್ತಾ ಇದೆ. 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲ ಪ್ಯಾಸೆಂಜರ್ಸ್ ಕೊಟ್ಟಿದ್ದಾರೆ. ಐಸೋಪಿಕ್ ಮೌಂಟ್ಸ್ ಇದೆ. ಅಂಡ್ ಸೇಫ್ಟಿ ವೈಸ್ ಈ ಕಾರಲ್ಲಿ ನಿಮ್ಗೆ ಏನೇನ್ ಬೇಕು ಗುರು ಸೇಫ್ಟಿಗೆ ಎಲ್ಲಾನು ಇದೆ. ಬಟ್ ಐ ಥಿಂಕ್ ಈ ವೈಟ್ ಇಂಟೀರಿಯರ್ಸ್ ಜೊತೆಗೆ ಈ ಬ್ಲ್ಯಾಕ್ ಫಿನಿಶ್ ಆಕ್ಚುಲಿ ಚೆನ್ನಾಗಿದೆ. ಬಿಕಾಸ್ ನಿಮಗೆ ಗ್ರೇ ಕಲರ್ ಸ್ಟ್ಯಾಂಡರ್ಡ್ ಮಾಡಲ್ ಅಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್ಸ್ ಬರುತ್ತೆ, ಬಟ್ ಡಾರ್ಕ್ ಅನ್ಸ್ತು. ಯಾಕಂದ್ರೆ ಈ ಸ್ಕೈ ರೂಫ್ ಏನಿದೆ ನಿಮಗೆ, ಈ ಪ್ಯಾನರಾಮಿಕ್ ಸನ್ ರೂಫ್ ಕಂಪ್ಲೀಟ್ ಓಪನ್ ಆಗೋದಿಲ್ಲ, ಕಂಪ್ಲೀಟ್ ಗ್ಲಾಸು. ಬಟ್ ನಾವು ಈಚೆ ನೋಡ್ಬೋದು, ಬಟ್ ಈಚೆಯಿಂದ ಒಳಗಡೆ ಕಾಣಿಸೋದಿಲ್ಲ, ಕಂಪ್ಲೀಟ್ಲಿ ಬ್ಲ್ಯಾಕ್ ಔಟ್ ಆಗುತ್ತೆ. ಬಟ್ ಸ್ಟ್ರೆಂತ್ ಚೆನ್ನಾಗಿದೆ ಗುರು. ಈಗ ಪರ್ಫಾರ್ಮೆನ್ಸ್ ಯಾವ ತರ ಅಂತ ನೋಡೋಣ. ಲೆಟ್ಸ್ ಗಿವ್ ಸಮ್ ಬೀನ್ಸ್. ಡ್ಯಾಮ್, ಎಷ್ಟು ಬೇಗ 100 ಹೋಗಿದೆ. 0 to 100 5.8 5.9 ಸೆಕೆಂಡ್ಸ್ ಅಲ್ಲಿ ಹೋಗುತ್ತೆ. ದ್ಯಾಟ್ಸ್ ವೆರಿ ವೆರಿ ಫಾಸ್ಟ್. ಅಂಡ್ ಇದಕ್ಕೆ ಕಾಂಪಿಟೇಷನ್ ನೋಡಿದ್ರೆ ನಮಗೆ BYD ಸೀಲ್ ಇದೆ, ಅದರಲ್ಲೂ ಬಿಗ್ ಬ್ಯಾಟ್ರಿ ಪ್ಯಾಕು, ಅದ್ರ ಜೊತೆಗೆ ಆಲ್ ವೀಲ್ ಡ್ರೈವ್ ಆಪ್ಷನ್ ಇದೆ. ಅದರಲ್ಲಿ ಸಿಮಿಲರ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಅದು ಚೈನೀಸು, ಇದು US ಅಮೆರಿಕನ್. ಸೊ ಟೆಸ್ಲಾಗೆ ಅದೊಂದು ಕ್ರೇಜ್ ಇದೆ ಇಂಡಿಯಾದಲ್ಲಿ. ಇನ್ನೂ ಸೀಲು ನಾನು ಲಾಸ್ಟ್ ಇಯರ್ ಓಡಿಸಿದೆ, ತುಂಬಾ ಚೆನ್ನಾಗಿದೆ. ಬಟ್ ಇದು ಇನ್ನೂ ಒಂದು ನಾಚ್ ಪ್ರೀಮಿಯಂ ಆಗಂತ ಇದೆ, ಬಿಕಾಸ್ ಅದರಲ್ಲೂ ಆಸ್ ಇಟ್ ಈಸ್ ಕಾಪಿ ಮಾಡ್ಬಿಟ್ಟಿದ್ದಾರೆ. ಅದರಲ್ಲಿ ಈ ತರ ಯಾವ ತರ ಇದೆಯೋ ಅದರಲ್ಲಿ ಸೇಮ್ ಟು ಸೇಮ್ ಕಾಪಿ ಮಾಡ್ಬಿಟ್ಟಿದ್ದಾರೆ. ಸೊ ಸ್ನೇಹಿತರೆ, ಕೊನೆಗೆ ನನ್ನ ಅನಿಸಿಕೆ ಏನ್ ಕನ್ಕ್ಲೂಡ್ ಮಾಡ್ತೀನಿ, ಟೆಸ್ಲಾ ಓಡಿಸಿ ಆದ್ಮೇಲೆ ಓಡಿಸೋದಕ್ಕಂತೂ ಸಕ್ಕದಾಗಿದೆ, ಒಳ್ಳೆ ರೇಂಜ್ ಇದೆ, ಸಕ್ಕತ್ ಪಿಕಪ್ ಇದೆ. ಕೆಲವು ಡಿಫಿಕಲ್ಟೀಸ್ ಇರುತ್ತೆ, ORVMs, ಈ ಸ್ಟೇರಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋದು, ನೀವು ನಿಲ್ಸಿ ಸ್ಕ್ರೀನ್ ಅಲ್ಲಿ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಬಟ್ ವೈರ್ಲೆಸ್ ಚಾರ್ಜಿಂಗ್ ಚೆನ್ನಾಗಿದೆ, ಸ್ಪೇಸ್ ಇದೆ, ಕಪ್ ಹೋಲ್ಡರ್ಸ್ಗೆ ಇಲ್ಲಿ ಸ್ಪೇಸ್ ಇದೆ, ಗ್ಲೌ ಬಾಕ್ಸ್ ಅಲ್ಲಿ ಇಲ್ಲೂ ಸ್ಪೇಸ್ ಇದೆ. ಬಟ್ ಇದನ್ನ ಗ್ಲೌ ಬಾಕ್ಸ್ ಓಪನ್ ಮಾಡ್ಬೇಕಂದ್ರೆ ನೀವು ಟಚ್ ಸ್ಕ್ರೀನ್ ಅಲ್ಲೇ ಓಪನ್ ಮಾಡಬೇಕು. ಸೊ ಅದ್ರ ಕೆಲವು ಥಿಂಗ್ಸ್. ಬಟ್ ಇಂಪೋರ್ಟ್ ಡ್ಯೂಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಿಮಗೆ 65 ಲಕ್ಷ ಆನ್ ರೋಡ್ ಆಗುತ್ತೆ ನಮ್ಮ ಬೆಂಗಳೂರಲ್ಲಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು, ಬಟ್ ಈ ಟೆಸ್ಲಾ ಬ್ರ್ಯಾಂಡ್ಗೆ ಈ ತರ ಕ್ವಾಲಿಟಿ, ಈ ತರ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಐ ಡೋಂಟ್ ಥಿಂಕ್ ನಿಮಗೆ ಬೇರೆ ಕಾರ್ಸ್ ಅಲ್ಲಿ ಯಾವ್ದ್ರಲ್ಲೂ ಸಿಗೋದಿಲ್ಲ. ಇಲ್ಲಾಂದ್ರೆ 1 ಕೋಟಿ 1.5 ಕೋಟಿಗೆ ಹೋಗ್ಬೇಕಾಗತ್ತೆ. ಐ ಥಿಂಕ್ ಆ ಪ್ರೈಸ್ ಪಾಯಿಂಟ್ ಅಲ್ಲಿ ನಿಮಗೆ ಸ್ಕೈ ಇಸ್ ದ ಲಿಮಿಟ್. ಡೆಫಿನೆಟ್ಲಿ ತುಂಬಾ ಇಷ್ಟ ಆಯ್ತು. ಇನ್ನು ಲಾಂಗ್ ರೇಂಜ್ ಗಾಡಿನ ನಾವು ಓಡಿಸಿಲ್ಲ ಅದರಲ್ಲಿ, ಯಾಕಂದ್ರೆ ಇನ್ನೂ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಸೂನ್ ನಾನು ಓಡಿಸ್ತೀನಿ. ಅಂಡ್ ಯಾವ ತರ ಫಾಸ್ಟ್ ಚಾರ್ಜಿಂಗ್ ಇದೆ ಅಂತಾನು ನೋಡ್ಬೇಕು, ಯಾಕಂದ್ರೆ ಇದರಲ್ಲಿ 15 ನಿಮಿಷದಲ್ಲಿ ನಿಮಗೆ 250 ಕಿಲೋಮೀಟರ್ ಅಷ್ಟು ರೇಂಜ್ ಚಾರ್ಜ್ ಆಗುತ್ತೆ. ಅಂದ್ರೆ ನನ್ನ ಪ್ರಕಾರ ಐ ಥಿಂಕ್ 50% ಚಾರ್ಜ್ ನಿಮಗೆ 15 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ, ಯಾಕಂದ್ರೆ 250 ಕಿಲೋವಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಸೊ
ಇಂಡಿಯಾದಲ್ಲಿ ಐ ಥಿಂಕ್ ಡೆಲ್ಲಿ ಗುಡ್ಗಾವಲ್ಲಿ ನಿಮಗೆ ಮುಂಬೈಯಲ್ಲಿ ನಮಗೆ ಸೂಪರ್ ಚಾರ್ಜರ್ಸನ್ನು ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. ಬಟ್ ಬೆಂಗಳೂರಲ್ಲಿ ಯಾವತ್ತು ಬರುತ್ತೆ ಅಂತ ನೋಡ್ಬೇಕು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಅಂಡ್ ಮೊದಲನೇ ಸಾರಿ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ನೋಡ್ತಿದ್ರೆ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಸೀಟ್ ಬೆಲ್ಟ್ ಹಾಕೊಳ್ಳಿ, ಸೇಫ್ ಆಗಿರಿ. ಅಂಡ್ ಇದರ ರೇಂಜ್ ಟೆಸ್ಟ್ ಬೇಕಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೀವು ತುಂಬಾ ಜನ ಹೇಳಿದ್ರೆ ನಾನು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ.